ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH ಜಡಾಡಳಿತಕ್ಕೆ ಚಾಟಿಯೇಟು ಕಂಗಾಲಾದ ಶ್ರೀಸಾಮಾನ್ಯನ ಬೆಂಗಾವಲು. ವ್ಯವಸ್ಥೆಯ ಓರೆ ಕೋರೆಗೆ ಹಿಡಿದ ಕನ್ನಡಿ, ಸಮಸ್ಯೆಗಳ ವಿರುದ್ಧ ಎದ್ದ ಜನದನಿ. ಇದು ನಿಮ್ಮ ಧ್ವನಿ. ನಾನು ಶ್ರೀಪಾದ್ ಪಾಟೀಲ್. ವೀಕ್ಷಕರೇ, ಈಗಾಗಲೇ ತಾವು ಗಮನಿಸ್ತಾ ಇದ್ದೀರಿ, ಒಂದ್ ಕಡೆ ರಾಜ್ಯದಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಅನ್ನುವಂಥದ್ದು, ಮತ್ತೊಂದು ಕಡೆ ಈಗಾಗಲೇ ನೀವು ಹಲವು ರೀತಿಯ ರಾಜಕೀಯ ಬೆಳವಣಿಗೆಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ಇದರ ಮಧ್ಯೆ ಇವತ್ತು ABVP ಅವರು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿ KPSCಯ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ CBI ತನಿಖೆ ಆಗಲೇಬೇಕು ಅಂತಾನೂ ಕೂಡ ಆಗ್ರಹಿಸ್ತಾ ಇದ್ದಾರೆ. ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ಜೊತೆಗೆ ನಮ್ಮ ಅಭಿಯಾನದ ಸ್ಟೋರಿಯನ್ನು ಕೂಡ ಗಮನಿಸೋಣ. ಈಗ ಟಾಪ್ ಸ್ಟೋರೀಸ್. ಮೊದಲನೇ ಸ್ಟೋರಿ, ಕರ್ನಾಟಕದಲ್ಲೂ ಕೂಡ ಜೆನ್ಜಿ ಆಕ್ರೋಶ ಸ್ಫೋಟಗೊಂಡಿದೆ. KPSC ಪರೀಕ್ಷಾ ಅಕ್ರಮದ ವಿರುದ್ಧ ಕಿಡಿಕಾರುವಂತಹ ಕೆಲಸ ಆಗಿರೋದು. CID ಬದಲು CBI ತನಿಖೆ ಆಗಬೇಕು ಅಂತ ಆಗ್ರಹಿಸಿ ಉಗ್ರ ಪ್ರತಿಭಟನೆಗಳು ನಡೀತಾ ಇರೋದು. ಅಲ್ಲಿಗೆ ಕರ್ನಾಟಕದಲ್ಲೂ ಕೂಡ ಜೆನ್ಜಿ ಕಿಚ್ಚು ಇವತ್ತು ಜೋರಾಗಿತ್ತು. ಪ್ರತಿಭಟನೆ ಸಂದರ್ಭದಲ್ಲಿ ಏನೆಲ್ಲ ಆಯಿತು ಅನ್ನೋದರ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀವಿ. ಇನ್ನ CM ಗೃಹ ಕಚೇರಿ ಕೃಷ್ಣ ಮುತ್ತಿಗೆಗೆ ಹೋರಾಟಗಾರರು ಪ್ರಯತ್ನ ಮಾಡಿದ್ರು. ಮೌರ್ಯ ಸರ್ಕಲ್, ಮಲ್ಲೇಶ್ವರದಲ್ಲಿ ಹೈ ಡ್ರಾಮಾನೇ ನಡೆದೋಯ್ತು. ಬಸ್ ಟೈರ್ ಬಳಿ ಮಲಗಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದರು. ಇನ್ನ ದೆಹಲಿಯಲ್ಲಿ ಜೆನ್ಜಿ ಹೋರಾಟಕ್ಕೆ ಕಾಂಗ್ರೆಸ್ ಬೆಂಬಲವನ್ನ ಕೊಡುತ್ತೆ, ವಿದ್ಯಾರ್ಥಿಗಳ ಜೊತೆಗೆ ನಿಂತ್ಕೊಳ್ಳುತ್ತೆ. ಆದರೆ ಕರ್ನಾಟಕದಲ್ಲಿ ಮಾತ್ರ ಪ್ರತಿಭಟನೆಗೆ ಪರ್ಮಿಷನ್ ಇಲ್ಲ. ಹೆಣ್ಣು ಮಕ್ಕಳ ಮೇಲೂ ಕೂಡ ಪೊಲೀಸ್ ದೌರ್ಜನ್ಯದ ಆರೋಪ ಕೇಳಿ ಬರ್ತಾ ಇದೆ. ದೆಹಲಿಯಲ್ಲಿ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಮಾಡಿದಂತಹ ಸಂದರ್ಭದಲ್ಲಿ, ಆ ಪ್ರತಿಭಟನೆಗೆ ಪ್ರತಿರೋಧ ಒಡ್ಡಿದಂತಹ ಸಂದರ್ಭದಲ್ಲಿ, ಪ್ರತಿಭಟನೆಯನ್ನ ಕಂಟ್ರೋಲ್ಗೆ ತಗೋಬೇಕು ಅಂತಂದ ಸಂದರ್ಭದಲ್ಲಿ ಪೊಲೀಸರು ತಮ್ಮ ಕಾರ್ಯಾಚರಣೆ ಮಾಡಿದಾಗ ಇದೇ ಕಾಂಗ್ರೆಸ್ ಏನು ಹೇಳಿತ್ತು. ಇವತ್ತು ರಾಜ್ಯದಲ್ಲಿ ನಡೆದಿದ್ದೇನು, ಈ ಎಲ್ಲ ವಿಚಾರಗಳ ಬಗ್ಗೆ ನೋಡ್ತಾ ಹೋಗೋಣ. ಇನ್ನ KPSC ಅಕ್ರಮದ ತನಿಖೆಯಲ್ಲೂ ಕೂಡ ಜಿದ್ದಿ ನಡೀತಾ ಇದೆಯಾ? ED ರೇಡ್ ಬೆನ್ನಲ್ಲೇ ಇವತ್ತು CID ಅಧಿಕಾರಿಗಳ ದಾಳಿ ನಡೆದಿರೋದು. ಪಶು ವೈದ್ಯಾಧಿಕಾರಿ ಪರೀಕ್ಷೆ ಬರೆದ 329 ಜನರಿಗೂ ನೋಟಿಸ್. ಯಾವ ವಿಚಾರಕ್ಕೆ ಏನು ಡೀಟೇಲ್ಸ್ ಕೊಡ್ತೀವಿ. ಇನ್ನ KPSC ಮಾಜಿ ಎಕ್ಸಾಮ್ ಕಂಟ್ರೋಲರ್ ಮೊದಲೇ ತಿಳಿದಿತ್ತ HED ದಾಳಿ, ಸುಳಿವು ED ದಾಳಿಯ ವಿಚಾರವಾಗಿ ಎಲ್ಲಿ ಹೋದ್ರೂ ಕೂಡ ಈಗ ಇದೇ ಚರ್ಚೆಗಳಾಗ್ತಾ ಇರೋದು. IAS ಆಫೀಸರ್ ಜ್ಞಾನೇಂದ್ರ ಕುಮಾರ್ ಯಾಕೆ ಎಸ್ಕೇಪ್ ಆದ್ರು, ಎಲ್ಲಿ ಹೋದ್ರು, ಅದಕ್ಕೆ ಪ್ರಿಯಾಂಕ್ ಖರ್ಗೆ ಅವರು ಮಾತಾಡಿದ್ದನ್ನು ತಾವು ಗಮನಿಸಿದ್ರಿ. ಈಗ ಸದ್ಯಕ್ಕೆ ಬೆಂಗಳೂರಿನಲ್ಲೂ ಇಲ್ಲ, ಲಖನೌ ಮನೆಯಲ್ಲೂ ನಾಪತ್ತೆ. ಹಾಗಿದ್ದರೆ ಎಲ್ಲಿ ಜ್ಞಾನೇಂದ್ರ ಕುಮಾರ್? ಇದು ಸದ್ಯಕ್ಕಿನ ಪ್ರಶ್ನೆ. ಈ ಬಗ್ಗೆ ಗೃಹ ಸಚಿವರು ಏನು ಹೇಳ್ತಾರೆ? ಗೃಹ ಸಚಿವರು ಈಗಾಗಲೇ ಮಾತಾಡಿದ್ದನ್ನು ನಾವು ಗಮನಿಸಿದ್ವಿ. ಇವತ್ತು ಇನ್ನಷ್ಟು ಅಪ್ಡೇಟ್ಗಳಾಗಿದೆ, ಇದ್ರ ಬಗ್ಗೆಯೂ ಕೂಡ ನೋಡ್ತಾ ಹೋಗೋಣ. ಇನ್ನ KPSC ಅಧ್ಯಕ್ಷ ಸ್ಥಾನದಿಂದ ಶಿವಶಂಕರಪ್ಪ ಮತ್ತೆ ಅಮಾನತ್ತಾಗಿರೋದು. ಸಾಹುಕಾರ್ ಸಸ್ಪೆಂಡ್ ಮಾಡಿ ರಾಜ್ಯಪಾಲರು ಆದೇಶವನ್ನು ಹೊರಡಿಸಿದ್ದಾರೆ. ಸಚಿವ ಸಂಪುಟದ ಸಲಹೆ ಮೇರೆಗೆ ಈ ನಿರ್ಣಯವನ್ನ ತೆಗೆದುಕೊಂಡಿರೋದು. ಇದರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀವಿ. ಇನ್ನ ಸಚಿವ ನಾಗೇಂದ್ರ ರಾಜೀನಾಮೆಗೆ BJP ಪಾದಯಾತ್ರೆಯ ಅಸ್ತ್ರವನ್ನ ಬಳಸೋದಕ್ಕೆ ಮುಂದಾಗಿದೆ. ಸೆಪ್ಟೆಂಬರ್ 1ನೇ ತಾರೀಕಿಂದ 10 ದಿನ ಕಾಲ್ನಡಿಗೆಗೆ ಮುಂದಾಗ್ತಾ ಇದ್ದಾರೆ. ಕಮಲ ಪಡೆಗೆ ದಳಪತಿಗಳೂ ಕೂಡ ಸಾಥ್ ನೀಡ್ತಾ ಇದ್ದಾರೆ. ಹೇಗಿರುತ್ತೆ ಪಾದಯಾತ್ರೆ, ಎಲ್ಲಿಂದ ಆರಂಭ ಆಗುತ್ತೆ, ಯಾವ ರೀತಿ ರೂಪುರೇಷೆ, ಇದರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀವಿ. ಇದರ ಜೊತೆಗೆ ಸಚಿವ ನಾಗೇಂದ್ರ ರಾಜೀನಾಮೆ ಪಡಿತಾರ ಹಾಗಿದ್ರೆ CM? ತೀವ್ರ ಕುತೂಹಲ ಮೂಡಿಸಿದೆ DKಶಿ ದೆಹಲಿ ಯಾತ್ರೆ. ಗುರುವಾರ ಹೈಕಮಾಂಡ್ ನಾಯಕರ ಜೊತೆಗೆ ಮಾತುಕತೆಯನ್ನು ನಡೆಸಲಿಕ್ಕಿದ್ದಾರೆ. ಈ ಮಾತುಕತೆಯ ಉದ್ದೇಶ ಏನು, ಇದ್ರ ಬಗ್ಗೆಯೇ ಚರ್ಚೆ ಆಗುತ್ತಾ, ಇದೆಲ್ಲದರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀವಿ. ಇನ್ನ ಶಾಸಕರ ಜೊತೆಗೆ ಮುಖ್ಯಮಂತ್ರಿಗಳು ಸಭೆ ಮಾಡಿದರು. ಆ ಸಭೆಯಲ್ಲಿ CM DKಶಿ ಬಿಗ್ ಟಾಸ್ಕ್ ಏನು, 2028ರ ಚುನಾವಣೆಗೆ ಸಜ್ಜಾಗಬೇಕು ಅಂತ ಸಲಹೆ ಕೊಟ್ಟಿದ್ದಾರೆ. SIR ಪ್ರಕ್ರಿಯೆ ಮೇಲೆ ನಿಗಾ ವಹಿಸಬೇಕು, ಭಾರತ್ ಜೋಡೋ ಸಂಘಟನೆ ಕಟ್ಟೋದಕ್ಕೆ ಸೂಚನೆ ಕೂಡ ಕೊಟ್ಟಿದ್ದಾರೆ. ಸೊ ಹೇಗೆಲ್ಲ ಮುಖ್ಯಮಂತ್ರಿಗಳು ಈ ವಿಚಾರಗಳನ್ನು ತಿಳಿಸಿದ್ದಾರೆ, ಏನು ಎತ್ತ ಅನ್ನೋದರ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀವಿ. ಇನ್ನ ಕಾವೇರಿ ಕೊಳ್ಳದ ರೈತರಿಗೆ ಮತ್ತೆ CWMA ಬಿಗ್ ಶಾಕ್ ಅನ್ನ ಕೊಟ್ಟಿದೆ. 15 ದಿನ 9,000 ಕ್ಯೂಸೆಕ್ ನೀರನ್ನು ಹರಿಸಬೇಕು ಅಂತ ಆದೇಶ ಕೊಟ್ಟಿರೋದು. ವಾಟಾಳ್ ನೇತೃತ್ವದಲ್ಲಿ KRSಗೆ ಮುತ್ತಿಗೆಗೆ ಯತ್ನ ಕೂಡ ನಡೆದಿರುವಂಥದ್ದು. ಹಾಗಿದ್ರೆ ಏನೆಲ್ಲ ನಡೀತು ಕಾವೇರಿ ಕೊಳ್ಳದಲ್ಲಿ ಇವತ್ತು ಅನ್ನೋದರ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀವಿ. ಈಗ ಮೊದಲ ಸ್ಟೋರಿ ನಿಮ್ಮ ಮುಂದೆ. ವೀಕ್ಷಕರೇ, ಆಹಾರ ಗುಣಮಟ್ಟ ಪ್ರಾಧಿಕಾರದಿಂದ ದಾಳಿ ಮುಂದುವರೆದಿರೋದು. ಬೆಂಗಳೂರಿನ ಪ್ರತಿಷ್ಠಿತ ಕ್ಲಬ್ಗಳಲ್ಲಿ ಟೀಮ್ನಿಂದ ಪರಿಶೀಲನೆ. KSCA ಕ್ಲಬ್, ಸೆಂಚುರಿ ಕ್ಲಬ್,
ರೇಸ್ ಕೋರ್ಸ್ ಕ್ಲಬ್, ಬೌರಿಂಗ್ ಕ್ಲಬ್, ಕ್ಯಾಥೋಲಿಕ್ ಕ್ಲಬ್, ಬ್ಯಾಡ್ಮಿಂಟನ್ ಕ್ಲಬ್, ಟೆನ್ನಿಸ್ ಕ್ಲಬ್, ವಿಜಯನಗರ ಕ್ಲಬ್, ಮಹಾಲಕ್ಷ್ಮಿ ಲೇಔಟ್ ಕ್ಲಬ್, ಮಲ್ಲೇಶ್ವರಂ ಕ್ಲಬ್, ಹಿಂಗೆ ಎಲ್ಲ ಕಡೆಗಳಲ್ಲೂ ಕೂಡ ಪರಿಶೀಲನೆ ನಡೆದಿರೋದು. ನಿನ್ನೆ ಇದೇ ಸಂದರ್ಭದಲ್ಲಿ ಈ ದತ್ತೂರಿ ಬೀಜದ ವಿಚಾರವಾಗಿ ನಾವು ಮಾಹಿತಿಯನ್ನು ಕೊಟ್ಟಿದ್ವಿ. ಈಗ ಆ ದಾಳಿ ಮುಂದುವರೆದಿದೆ. ಇನ್ನು KCA ಕ್ಲಬ್ನ ಕಿಚನ್ನಲ್ಲಿ ಸ್ವಚ್ಛತೆಗೆ ತಿಲಾಂಜಲಿ ಹಾಡಿದ್ದಾರೆ. ತರಕಾರಿ ಕಟ್ ಮಾಡೋದಕ್ಕೆ ಪ್ಲಾಸ್ಟಿಕ್ ಬೋರ್ಡ್ ಬಳಸ್ತಾರೆ. ಇನ್ನ ಒಳಚರಂಡಿ ಕಟ್ಟಿದೆ. ಲೋಕಲ್ ಬೇಳೆ ಕಾಳು ಬಳಕೆ ಮಾಡ್ತಾರೆ. ಒಂದೇ ಕೋಲ್ಡ್ ಸ್ಟೋರೇಜ್ ನಲ್ಲಿ ತರಕಾರಿ ಇಡ್ತಾರೆ, ಮಾಂಸ ಇಡ್ತಾರೆ. ಅಡುಗೆಗೆ ಬಳಸುವಂತ ಮೀನಿನ ಬಗ್ಗೆಯೂ ಕೂಡ ಮಾಹಿತಿ ಇಲ್ಲ. ನೋಡಿ, ಇಷ್ಟೆಲ್ಲ ಆ KCA ಕ್ಲಬ್ ಒಳಗಡೆ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಇಷ್ಟೆಲ್ಲ ಅಸಲಿಯತ್ತು ಆಚೆ ಬಂದಿದೆ. ಒಂದೇ ಕೋಲ್ಡ್ ಸ್ಟೋರೇಜ್ ನಲ್ಲಿ ತರಕಾರಿ ಇಡ್ತಾರೆ, ಮಾಂಸ ಇಡ್ತಾರೆ. ಇನ್ನ ಅಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಅನ್ನೋದ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ನೋಡಿ, ಈ ರೀತಿಯ ಪರಿಸ್ಥಿತಿ ಅಲ್ಲಿರೋದು. ತರಕಾರಿ ಕಟ್ ಮಾಡೋದಕ್ಕೆ ಪ್ಲಾಸ್ಟಿಕ್ ಬೋರ್ಡ್ ಅನ್ನ ಬಳಸ್ತಾರೆ. ಕಟ್ಟಿರುವ ಒಳಚರಂಡಿ, ಲೋಕಲ್ ಬೇಳೆಕಾಳು ಬಳಕೆ ಮಾಡ್ತಾರೆ. ಒಂದೇ ಕೋಲ್ಡ್ ಸ್ಟೋರೇಜ್ ನಲ್ಲಿ ತರಕಾರಿ, ಮಾಂಸ, ಅಡುಗೆಗೆ ಬಳಸುವ ಮೀನಿನ ಬಗ್ಗೆಯೂ ಕೂಡ ಇವರಿಗೆ ಮಾಹಿತಿ ಇಲ್ಲ. ಈ ರೀತಿಯ ಪರಿಸ್ಥಿತಿ ಈಗ ಸದ್ಯಕ್ಕಿದೆ. ನೋಡಿ, ದೃಶ್ಯಗಳಲ್ಲಿಯೂ ಕೂಡ ತಾವು ಗಮನಿಸ್ತಾ ಇರೋದೇನಂತಂದ್ರೆ, ಈಗಾಗಲೇ ಎಲ್ಲೆಲ್ಲಿ ದಾಳಿ ಆಗಿದೆ ಅನ್ನೋದ್ರ ಮಾಹಿತಿಯನ್ನು ಕೊಡ್ತಾ ಇದ್ವಿ. KCA ಕ್ಲಬ್, ಸೆಂಚುರಿ ಕ್ಲಬ್, ರೇಸ್ ಕೋರ್ಸ್ ಕ್ಲಬ್, ಬೌರಿಂಗ್ ಕ್ಲಬ್, ಕ್ಯಾಥೋಲಿಕ್ ಕ್ಲಬ್, ಬ್ಯಾಡ್ಮಿಂಟನ್ ಕ್ಲಬ್, ಟೆನ್ನಿಸ್ ಕ್ಲಬ್, ವಿಜಯನಗರ ಕ್ಲಬ್, ಮಹಾಲಕ್ಷ್ಮಿ ಲೇಔಟ್ ಕ್ಲಬ್, ಮಲ್ಲೇಶ್ವರಂ ಕ್ಲಬ್ ಸೇರಿ ಒಟ್ಟು 10 ಕಡೆಗಳಲ್ಲಿ ಪರಿಶೀಲನೆ ನಡೆದಿರೋದು. KCA ಕ್ಲಬ್ನ ಕಿಚನ್ನಲ್ಲಿ ಸ್ವಚ್ಛತೆಗೆ ತಿಲಾಂಜಲಿ, ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ತರಕಾರಿ ಕಟ್ ಮಾಡೋದಕ್ಕೆ ಪ್ಲಾಸ್ಟಿಕ್ ಬೋರ್ಡ್ಗಳನ್ನು ಬಳಕೆ ಮಾಡ್ತಾರೆ. ಕಟ್ಟಿರುವಂಥ ಒಳಚರಂಡಿ, ಲೋಕಲ್ ಬೇಳೆಕಾಳನ್ನು ಬಳಕೆ ಮಾಡ್ತಾರೆ. ಒಂದೇ ಕೋಲ್ಡ್ ಸ್ಟೋರೇಜ್ನಲ್ಲಿ ತರಕಾರಿ ಇಡ್ತಾರೆ, ಮಾಂಸ ಇಡ್ತಾರೆ. ಅಡುಗೆ ಬಳಸುವಂಥ ಮೀನಿನ ಬಗ್ಗೆ ಮಾಹಿತಿನೂ ಇಲ್ಲ. ಈ ರೀತಿಯ ಪರಿಸ್ಥಿತಿ ಅಲ್ಲಿ ಇರೋದನ್ನ ನೀವು ಗಮನಿಸ್ತಾ ಇದ್ದೀರಿ ವಿತ್ ವಿಜುವಲ್ಸ್. ಅಲ್ಲಿ ಯಾವ ರೀತಿ ದಾಳಿ ನಡೆದಾಗ ಏನೆಲ್ಲ ಗೊತ್ತಾಗಿದೆ ಅದೆಲ್ಲವನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸತ್ತಾರ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸತ್ತಾರ್, ಗಮನಿಸ್ತಾ ಇದ್ದೀವಿ, ನಿನ್ನೆ ವಿಷಪೂರಿ ದತ್ತೂರಿ ಬೀಜದ ವಿಚಾರವಾಗಿ ಕಾರ್ಯಾಚರಣೆ ನಡೆದಿದ್ದು, ನೋಟಿಸ್ ಅನ್ನ ಕೊಟ್ಟಿದ್ದು, ರಿಪಬ್ಲಿಕ್ ಕನ್ನಡ ಆ ಬಗ್ಗೆ ನಿರಂತರ ವರದಿಯನ್ನ ಮಾಡಿದ್ದು. ಇವತ್ತು ಕ್ಲಬ್ಗಳ ಮೇಲೆ ದಾಳಿ ಮಾಡಿದಂಥ ಟೈಮ್ನಲ್ಲಿ ಆ ಕ್ಲಬ್ಗಳ ಒಳಗಡೆ ಏನೆಲ್ಲ ನಡೀತಾ ಇದೆ ಅನ್ನೋದರ ಅಸಲಿಯತ್ತು ಗೊತ್ತಾಗ್ತಾ ಇದೆ. ಭಾರಿ ಮಿಂಚಿನ ಕಾರ್ಯಾಚರಣೆಯನ್ನ ನಿರಂತರವಾಗಿ ನಡೆಸ್ತಾ ಇರೋದು ಆರೋಗ್ಯ ಇಲಾಖೆ. ಇವತ್ತೇನೆಲ್ಲ ಆಯ್ತು, ಏನ್ ಡೀಟೇಲ್ಸ್ ಕೊಡ್ತೀರಿ? ಇವತ್ತು ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಅಧಿಕಾರಿಗಳು ನಗರದ ಪ್ರತಿಷ್ಠಿತ 10 ಕ್ಲಬ್ಗಳ ಮೇಲೆ ರೇಡ್ ಮಾಡಿ ತಪಾಸಣೆ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ನಾನು ಸೆಂಚುರಿ ಕ್ಲಬ್ನ ಮುಂಭಾಗದಲ್ಲಿದ್ದೀನಿ. ಇಲ್ಲೂ ಕೂಡ ರೇಡ್ ಮಾಡಿ ಪರಿಶೀಲನೆ ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಈ ಒಂದು ರೇಡ್ ಸಂದರ್ಭದಲ್ಲಿ ಒಂದು ವಿಚಾರ, ಪ್ರಮುಖವಾಗಿ ಇಲ್ಲಿ ಸಸ್ಯಾಹಾರಿ ಮತ್ತು ಮಾಂಸಾಹಾರವನ್ನು ಪ್ರತ್ಯೇಕವಾಗಿ ಇಡೋದು ಕೂಡ ಇಲ್ಲಿ ಮೊದಲ ಹಂತವಾಗಿ ಕಂಡು ಬರ್ತಾ ಇದೆ. ಜೊತೆಗೆ ನೀರಿನ ವಿಚಾರದಲ್ಲೂ ಕೂಡ ಸರಿಯಾದ ರೀತಿಯಲ್ಲಿ ನೈರ್ಮಲ್ಯ ಇಲ್ಲಿ ಪಾಲನೆ ಆಗದಿರೋದು ಕೂಡ ಗೊತ್ತಾಗ್ತಾ ಇದೆ. ಅದ್ರ ಜೊತೆಗೆ ಅಡಿಗೆ ಮನೆ ಆಗಿರ್ಬೋದು, ಆಹಾರವನ್ನು ತಯಾರಿಕೆ ಮಾಡುವಂತಹ ಸ್ಥಳ ಆಗಿರ್ಬೋದು, ಅದನ್ನು ಸಂಗ್ರಹ ಮಾಡಿರುವಂತಹ ಸ್ಥಳ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಪರಿಶೀಲನೆ ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ನಿಯಮದ ಪ್ರಕಾರ ಮಾಂಸಾಹಾರ ಮತ್ತು ಸಸ್ಯಾಹಾರಿ ಪದಾರ್ಥಗಳನ್ನು ಪ್ರತ್ಯೇಕವಾಗಿಡಬೇಕು. ಆ ರೀತಿ ಯಾವುದೇ ರೀತಿ ಪ್ರತ್ಯೇಕಿಸದೆ ಒಟ್ಟಿಗೆ ಇಟ್ಟಿರೋದು ಕೂಡ ಮೇಲ್ನೋಟಕ್ಕೆ ಕಂಡು ಬಂದಂತಹ ಹಿನ್ನೆಲೆ ಇದೀಗ ಅಧಿಕಾರಿಗಳು ಪರಿಶೀಲನೆ ಕೂಡ ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಸೆಂಚುರಿ ಕ್ಲಬ್ನಲ್ಲಿ ಈಗಷ್ಟೇ ರೇಡ್ ಆಗಿನ್ನೇ ಈಗೇನು 5 ನಿಮಿಷ ಆಗಿದೆ ಅಷ್ಟೇ. ಇಲ್ಲಿ ಮೊದಲ ಹಂತವಾಗಿ ಅವರು ಇಲ್ಲಿ ಬಳಕೆ ಆಗ್ತಿರುವಂತಹ ಆಹಾರದ ಗುಣಮಟ್ಟವನ್ನು ಪರಿಶೀಲನೆ ಮಾಡ್ತಾರೆ, ತರಕಾರಿಯನ್ನು ಕೂಡ ಪರಿಶೀಲನೆ ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತಾರೆ. ಇನ್ನು ಕ್ಲಬ್ಗಳ ಮೇಲೆ ಯಾಕೆ ಈ ರೀತಿಯ ರೇಡ್ ಅನ್ನೋದನ್ನು ನೋಡಿದಂತಹ ಸಂದರ್ಭದಲ್ಲಿ ಕ್ಲಬ್ಗಳಲ್ಲೂ ಕೂಡ ಸರಿಯಾದ ರೀತಿಯಲ್ಲಿ ನಿಯಮವನ್ನು ಪಾಲನೆ ಮಾಡ್ತಾ ಇಲ್ಲ ಅನ್ನೋ ಸಂಬಂಧಪಟ್ಟ ಹಾಗೆ ಈ ಹಿಂದೆ ಕೂಡ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆಗೆ ಒಂದಿಷ್ಟು ದೂರನ್ನು ಕೂಡ ಬಂದಿತ್ತು. ಪ್ರಮುಖವಾಗಿ ಇಲ್ಲಿ ಸಂಗ್ರಹ ಎಲ್ಲೆಲ್ಲಿ ಆಹಾರ ಪದಾರ್ಥಗಳನ್ನು ಸಂಗ್ರಹ ಮಾಡಿ ಇಡಲಾಗುತ್ತೋ ಅಲ್ಲಿ ಸ್ವಚ್ಛತೆ ಇಲ್ಲ, ಅಲ್ಲಿ ಜಿರಳೆ ಆಗಿರ್ಬೋದು, ಇಲಿಗಳ ಓಡಾಟ ಇದೆ ಅನ್ನೋ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ದೂರು ಕೂಡ ಬಂದಿತ್ತು. ಇದರ ಅನ್ವಯ ಇವತ್ತು ರೇಡ್ ಮಾಡಿದಂಥ ಸಂದರ್ಭದಲ್ಲೂ ಕೂಡ
ಈ ರೀತಿ ಜಿರಳೆಗಳ ಓಡಾಟ ಕೂಡ ಕಂಡು ಬಂದಿದೆ. ಈ ಹಿನ್ನೆಲೆ ಅಧಿಕಾರಿಗಳು ಇದೀಗ ನಿಯಮಾನುಸಾರ ಇಲ್ಲಿ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಕೇವಲ ಆಹಾರವನ್ನು ತಯಾರಿಕೆ ಮಾಡುವಂತಹ ಸ್ಥಳ ಮಾತ್ರ ಅಲ್ಲ, ಅದನ್ನು ತಯಾರಾದ ನಂತರದಲ್ಲಿ ಎಲ್ಲಿ ಶೇಖರಣೆ ತಯಾರು ಮಾಡಿದ ನಂತರದಲ್ಲಿ ಇಡುವಂತಹ ಜಾಗ ಆಗಿರ್ಬೋದು, ಜೊತೆಗೆ ಅದನ್ನು ಗ್ರಾಹಕರಿಗೆ ಕೊಡುವಂತಹ ಸಮಯದಲ್ಲಿ ಅಲ್ಲಿ ಯಾವ ರೀತಿ ಸ್ವಚ್ಛತೆಯನ್ನು ಕಾಪಾಡಲಾಗ್ತಾ ಇದೆ. ಜೊತೆಗೆ ಇವರು ಇಲ್ಲಿ ಬಳಕೆ ಮಾಡುವಂತಹ ಆಹಾರ ಪದಾರ್ಥಗಳನ್ನು ಎಲ್ಲಿಂದ ಖರೀದಿ ಮಾಡ್ತಾರೆ, ಗುಣಮಟ್ಟ ಉತ್ತಮವಾಗಿರುವಂತಹ ಜಾಗ ಆಗಿರ್ಬೋದು, ಅಥವಾ ಯಾವುದೇ ಈಗ ಪರವಾನಗಿ ಹೊಂದಿರುವಂತಹ ಒಂದಿಷ್ಟು ಜಾಗ ಇದೆ ಅಲ್ಲಿಂದನೇ ಖರೀದಿ ಮಾಡ್ತಾರೆ, ಅಥವಾ ಬೇರೆ ಕಡೆ ಗುಣಮಟ್ಟ ಇಲ್ಲದಂತಹ ಕಡೆ ಅದನ್ನು ಖರೀದಿ ಮಾಡ್ತಾರೋ ಸಂಬಂಧಪಟ್ಟ ಹಾಗೆ ಕೂಡ ಇದೀಗ ಮಾಹಿತಿಯನ್ನು ಕಲೆ ಆಗ್ತಾ ಇರುವಂತದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಸುಧಾರ್ ಮಾಹಿತಿಗಾಗಿ. ಇದೇ ಕಾಂಗ್ರೆಸ್ನವರು ಸ್ವಲ್ಪ ದಿನಗಳ ಹಿಂದೆಯಷ್ಟೇ ಪ್ರತಿಭಟನೆ ಮಾಡೋದು ತಪ್ಪ, ಪ್ರತಿಭಟನೆ ಮಾಡುವಂತಹ ಹಕ್ಕನ್ನು ನೀವು ಕಸಿದುಕೊಳ್ತಾ ಇದ್ದೀರಿ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ಅಷ್ಟೇ. ಯಾಕೆ ರೀಸೆಂಟ್ಲಿ ರಾಹುಲ್ ಗಾಂಧಿ ಅವರು ಸಾಹಿಲ್ ಅನ್ನುವಂತಹ ವಿದ್ಯಾರ್ಥಿಯನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿ ಯಾರು ಹಲ್ಲೆಯನ್ನ ಮಾಡಿದ್ದಾರೋ ಅಂತಹ ಪೊಲೀಸರ ವಿರುದ್ಧ FIR ಆಗೋವರೆಗೂ ಬಿಡಲ್ಲ ಅಂತ ಹೇಳಿ ಅಲ್ಲಿಂದ ಜಾಗ ಕದಲಿಲ್ಲ. ರಾಹುಲ್ ಗಾಂಧಿ ಅವರು ಇದಕ್ಕೇನು ಉತ್ತರ ಕೊಡ್ತಾರೆ? ಈಗ ದೆಹಲಿಯಲ್ಲಿ ಪ್ರತಿಭಟನೆ ಆದರೆ ಓಕೆ, ಪ್ರತಿಭಟನೆಯ ವಿಚಾರವಾಗಿ ಯಾರಾದರೂ ಏನಾದ್ರು ಮಾತಾಡಿದ್ರೆ ಪೊಲೀಸರು ಕಾರ್ಯಾಚರಣೆಗೆ ಇಳಿದ್ರೆ ಪ್ರತಿಭಟನೆ ಹತ್ತಿಕ್ಕುವ ಕೆಲಸವನ್ನ ಮಾಡ್ತಾ ಇದೆ ಕೇಂದ್ರ ಸರ್ಕಾರ, ಪೊಲೀಸರನ್ನ ಬಳಸ್ಕೊಳ್ತಾ ಇದೆ ಅಂತೆಲ್ಲ ಹೇಳಿದ್ರಿ. ಕರ್ನಾಟಕದಲ್ಲಿ ಮಾಡಿದ್ದೇನು ನೀವು? ಇಲ್ಲಿ ಮಾಡಿದ್ರೆ ತಕರಾರು, ದೆಹಲಿಯಲ್ಲಿ ಪ್ರತಿಭಟನೆ ಮಾಡಿದ್ರೆ ಓಕೆನಾ ನಿಮಗೆ? ದೆಹಲಿಯ ಜೆನ್ಸಿ ಹೋರಾಟಕ್ಕೆ ಕಾಂಗ್ರೆಸ್ ಬೆಂಬಲ ಕೊಡ್ತು, ಬಂದು ಕುತ್ಕೊಂಡ್ರು, ಪ್ರತಿಭಟನೆಯನ್ನ ಮಾಡಿದ್ರಿ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡೋವರೆಗೂ ಯಾವುದೇ ಕಾರಣಕ್ಕೂ ಪ್ರತಿಭಟನೆಯನ್ನ ವಾಪಸ್ ತಗೊಳ್ಳಲ್ಲ ಅಂತ ಹೇಳಿದ್ರಿ. ಪ್ರತಿಭಟನೆ ಎಲ್ಲರ ಹಕ್ಕು ಅಲ್ವಾ? ಇಲ್ಲೂ ಪ್ರತಿಭಟನೆ ಮಾಡೋದಕ್ಕೆ ಯಾಕೆ ಬಿಡ್ಲಿಲ್ಲ ನೀವು? ದೃಶ್ಯಗಳಲ್ಲಿ ಗಮನಿಸಿದ್ರಿ ಅಲ್ವಾ ಯಾವ ರೀತಿ ಪ್ರತಿಭಟನೆ ಮಾಡೋರನ್ನ ವಶಕ್ಕೆ ಪಡೆಯುವಂತ ಕೆಲಸ ಆಯ್ತು ನಿಮ್ಮಿಂದ. ಏನು ಎಳೆದಾಡೋದು, ಏನು ಹೊಡೆಯೋದು, ಈ ಒಂದು ವಿಚಾರಗಳು ನಿಮಗೆ ಓಕೆನಾ ರಾಹುಲ್ ಗಾಂಧಿ ಅವರೇ? ನಿಮ್ಮದೇ ಕಾಂಗ್ರೆಸ್ ಪಾರ್ಟಿಯ ಸರ್ಕಾರ ಇರೋದಲ್ಲ ಇಲ್ಲಿ. ಕರ್ನಾಟಕದಲ್ಲಿ ಮಾತ್ರ ಹೋರಾಟಕ್ಕೆ ಅನುಮತಿ ಇಲ್ಲ. ದೆಹಲಿಯಲ್ಲಿ ಪ್ರತಿಭಟನೆ ಮಾಡಬಹುದು, ಪ್ರಶ್ನೆ ಮಾಡಬಹುದು, ಸದನದಲ್ಲಿ ಅಮಿತ್ ಶಾ ಅವರು ಬಂದು ಉತ್ತರ ಕೊಡಬೇಕು ಅಂತ ಹೇಳೋದು. ವಿದ್ಯಾರ್ಥಿಗಳ ಮೇಲೆ ಯಾಕೆ ಹಲ್ಲೆ ಮಾಡಿದ್ರಿ, ಇದಕ್ಕೆ ಅಮಿತ್ ಶಾ ಉತ್ತರ ಕೊಡಬೇಕು ಅಂತ ಪ್ರಶ್ನೆ ಮಾಡಿದ್ರಲ್ಲ, DK ಶಿವಕುಮಾರ್ ಅವರಿಂದ ಉತ್ತರ ಕೊಡಿಸಿ ರಾಹುಲ್ ಗಾಂಧಿ ಅವರು, ಯಾಕೆ ಇವತ್ತು ಪ್ರತಿಭಟನಾ ನಿರತರ ಮೇಲೆ ಇಷ್ಟೆಲ್ಲ ದಾಳಿಯನ್ನ ಮಾಡಿದ್ರಿ ಅಂತ. ರಾಜ್ಯದ ಜೆನ್ಸಿ ಕಿಚ್ಚನ್ನ ಕೆರಳಿಸ್ತಾ ಕಾಂಗ್ರೆಸ್ ಸರ್ಕಾರ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಅನ್ಯಾಯ ಅಕ್ರಮದ ವಿರುದ್ಧ ಪ್ರತಿಭಟನೆ ಮಾಡುವಂತಿಲ್ವಾ? ಇವರು ಪ್ರತಿಭಟನೆ ಮಾಡ್ತಾ ಇರೋದು ಕಾಂಗ್ರೆಸ್ನ ವಿರುದ್ಧ ಅಲ್ಲ, KPSCಯ ಬ್ರಹ್ಮಾಂಡ ಭ್ರಷ್ಟಾಚಾರದ ವಿರುದ್ಧ. ಫ್ರೀಡಂ ಪಾರ್ಕ್ ಅಲ್ಲಿ ABVP ಪ್ರತಿಭಟನೆಗೆ ಪರ್ಮಿಷನ್ ಇಲ್ಲ, ಪರ್ಮಿಷನ್ ಕೊಡ್ಲಿಲ್ಲ ನೀವಲ್ಲಿ. ಇದೇ ಪರ್ಮಿಷನ್ ವಿಚಾರವಾಗಿ ಜಂತರ್ ಮಂತರಲ್ಲಿ ಏನೆಲ್ಲ ಮಾತಾಡಿದ್ರು, ಯಾರ್ಯಾರು ಮಾತಾಡಿದ್ರು, ಎಷ್ಟು ಜನ ಇದ್ರು? ನಮ್ಮ ಕರ್ನಾಟಕದಿಂದಲೂ ಹೋದವ್ರು ಯಾರಲ್ಲಿ ಪ್ರತಿಭಟನೆಗೆ? ಅವ್ರೆಲ್ಲರದು ಬಾಯಿ ಬಂದಾಗ್ಬಿಟ್ಟಿದೆ. ಯಾರು ಮಾತಾಡ್ತಾನೆ ಇಲ್ಲ, ಯಾಕೆ ಮಾತಾಡ್ತಾ ಇಲ್ಲ? ಮಾತಾಡ್ಬೇಕು ತಾನೆ. ಪ್ರತಿಭಟನೆಗೆ ಪೊಲೀಸ್ ಇಲಾಖೆಯಿಂದ ಅನುಮತಿ ನಿರಾಕರಣೆ ಆಯಿತು. ರಸ್ತೆಯಲ್ಲೇ ಧರಣಿ ಮಾಡಿದ್ರೆ ಪೊಲೀಸರಿಂದ ಬಲ ಪ್ರಯೋಗ. ಆ ದೃಶ್ಯಗಳನ್ನು ಕೂಡ ನೀವು ವರದಿಯಲ್ಲಿ ಗಮನಿಸಿದ್ರಿ. ಪ್ರಶ್ನೆ ಇಷ್ಟೇ, ಪ್ರತಿಭಟನೆ ಮಾಡೋದು ಎಲ್ಲರ ಹಕ್ಕಲ್ವಾ? ನೀವೇ ಹೇಳಿದ ಪ್ರಕಾರ. ಹಾಗಿದ್ರೆ ಕರ್ನಾಟಕದಲ್ಲಿ ಈ ಭ್ರಷ್ಟಾಚಾರವನ್ನ ಪ್ರಶ್ನೆ ಮಾಡೋದಕ್ಕೆ ವಿದ್ಯಾರ್ಥಿಗಳಿಗೆ ಹಕ್ಕಿಲ್ವಾ? ಅಭ್ಯರ್ಥಿಗಳಿಗೆ ಹಕ್ಕಿಲ್ವಾ? ವಿದ್ಯಾರ್ಥಿಗಳು ಯುವತಿಯರ ಮೇಲೂ ದೌರ್ಜನ್ಯದ ಆರೋಪ ಕೇಳಿ ಬರ್ತಾ ಇದೆ. ಈ ಡಬಲ್ ಸ್ಟ್ಯಾಂಡ್ ಯಾಕೆ ಅಂತ ನಿನ್ನೆನೂ ಆ ಅದಾನಿ ವಿಚಾರದ ಬಗ್ಗೆ ಡಬಲ್ ಸ್ಟ್ಯಾಂಡ್ ನ ಪ್ರಶ್ನೆ ಮಾಡಿದ್ವಿ. ಇವತ್ತು ಈ ಪ್ರತಿಭಟನೆ ವಿಚಾರವಾಗಿ ನಿಮ್ಮ ಡಬಲ್ ಸ್ಟ್ಯಾಂಡ್ ಯಾಕೆ? ರಾಹುಲ್ ಗಾಂಧಿ ಅಲ್ಲಿ ಮಾತಾಡೋದು ಒಂದು, ನಿಮ್ಮದೇ ಕಾಂಗ್ರೆಸ್ ಪಾರ್ಟಿಯ DK ಶಿವಕುಮಾರ್ ನೇತೃತ್ವದ ಸರ್ಕಾರ ಇಲ್ಲಿ ವಿದ್ಯಾರ್ಥಿಗಳ ಜೊತೆ ನಡ್ಕೊಳ್ಳೋದು ಯಾವ ರೀತಿ? ವರದಿಗಾರರು ಪತ್ರಕರ್ತರ ಮೇಲೂ ಕೂಡ ಕಾಕಿಗೆ ಕಡು ಕೋಪ ಯಾಕೆ? ಇದ್ದದ್ದನ್ನ ಇದ್ದಂಗೆ ಹೇಳಿದರೆ ಏನಾದರೂ ಸಮಸ್ಯೆ ಆಗುತ್ತಾ? ರಾಜ್ಯದ ಜೆನ್ಸಿ ಕಿಚ್ಚನ್ನ ಕಾಂಗ್ರೆಸ್ ಸರ್ಕಾರ ಹತ್ತಿ ಕೂತಿದೆಯಾ? ಕಾಂಗ್ರೆಸ್ ಇದಕ್ಕೆ ಉತ್ತರ ಕೊಡಬೇಕು. DK ಶಿವಕುಮಾರ್, ರಾಹುಲ್ ಗಾಂಧಿ ಅವರು ಉತ್ತರ ಕೊಡಬೇಕು. ಇಲ್ಲಿಯ ವಿದ್ಯಾರ್ಥಿಗಳಲ್ವಾ? ಇಲ್ಲಿ ಪ್ರತಿಭಟನೆ ಮಾಡೋರು ಪ್ರತಿಭಟನಾ ನಿರತರಲ್ವಾ? ಇವರಿಗೆ ಹಕ್ಕು ಇಲ್ವಾ? ಇವ್ರಿಗೆ ಕಾನೂನು ಇಲ್ವಾ? ಭ್ರಷ್ಟಾಚಾರವನ್ನ ರಾಜ್ಯದಲ್ಲಿ ವಿದ್ಯಾರ್ಥಿಗಳು ಪ್ರಶ್ನೆ ಮಾಡಬಾರ್ದಾ? ಪ್ರವಚನ ಉಪದೇಶಗಳನ್ನ ದೊಡ್ಡ ವೇದಿಕೆಗಳಲ್ಲಿ ಹೇಳ್ತೀರಿ ನೀವು. ಚಾತ್ರೋಂಕಿ ಗೂಂಜ್ ಅನ್ನುವಂಥ ಕಾರ್ಯಕ್ರಮದಲ್ಲಿ ಏನು ಮಾತಾಡಿದಿರಿ ರಾಹುಲ್ ಗಾಂಧಿ ಅವರೇ? ಅದೇ ಚಾತ್ರೋಂಕಿ ಗೂಂಜ್ ಇತ್ತು ಬಂದಿತ್ತಲ್ಲ ಇವತ್ತು. ಈ ಗೂಂಜ್ ಅಲ್ವಾ? ಇದನ್ನ ಯಾಕೆ ಪ್ರಶ್ನೆ ಮಾಡಬಾರ್ದು? ಸಪೋರ್ಟ್ ಮಾಡಬೇಕಾಗಿತ್ತು. ಕಾಂಗ್ರೆಸ್ನವರು ಬಂದು ಕುತ್ಕೋಬೇಕಾಗಿತ್ತು. ಭ್ರಷ್ಟಾಚಾರವನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ, ಆ ಭ್ರಷ್ಟಾಚಾರವನ್ನು ಪ್ರಶ್ನೆ ಮಾಡಬಾರ್ದಾ? ಉದ್ಯೋಗ ನೇಮಕಾತಿಯ ಪ್ರತಿಭಟನೆಗಳಿಗೆ ಅವಕಾಶ ನೀಡಲಿಲ್ಲ ಇವರು. ಬೆಂಗಳೂರು, ಧಾರವಾಡ ಎಲ್ಲಿಯೂ ಕೂಡ ಪೊಲೀಸ್ ಪರ್ಮಿಷನ್ ಸಿಗಲೇ ಇಲ್ಲ. KPSCಯ ಬ್ರಹ್ಮಾಂಡ ಭ್ರಷ್ಟಾಚಾರ ಮತ್ತು ಅಕ್ರಮದ ಬಗ್ಗೆ ಪ್ರಶ್ನೆಯನ್ನ ಮಾಡಿದರೆ
ಪರ್ಮಿಷನ್ ಯಾಕೆ ಕೊಡಲ್ಲ, ಪ್ರತಿಭಟನೆ ಯಾಕೆ ಮಾಡಬಾರ್ದು? ಸರ್ಕಾರದ ಬಗ್ಗೆ ನಾನಾ ರೀತಿಯ ಅನುಮಾನಗಳು ಮೂಡುತ್ತೆ. ಈ ರೀತಿ ಆದಾಗ ಕ್ಲಾರಿಟಿ ಕೊಡಬೇಕು ಸರ್ಕಾರದವರು. KPSC ಅಕ್ರಮದ ವಿರುದ್ಧ ಪ್ರತಿಭಟನೆಗೆ ಅನುಮತಿ ನೀಡಲಿಲ್ಲ. ಇಲ್ಲಿ ಯಾರು ಕೂಡ ಅವ್ರು ಯಾರು ಬಂದು ಕಾಂಗ್ರೆಸ್ ಪಾರ್ಟಿಯ ವಿರುದ್ಧ DK ಶಿವಕುಮಾರ್ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇಲ್ಲ, ಆ ವ್ಯವಸ್ಥೆಯ ವಿರುದ್ಧ ಪ್ರತಿಭಟನೆ ಮಾಡಿರೋದು. KPSCಯಲ್ಲಿ ನಡೀತಾ ಇರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ CBI ತನಿಖೆ ಆಗಲಿ, ಎಲ್ಲವೂ ಕ್ಲೀನ್ ಆಗಲಿ ಅಂತ ಪ್ರತಿಭಟನೆ ಮಾಡ್ತಾ ಇದ್ರು. ಅದನ್ನ ನೀವು ಪ್ರಶ್ನೆ ಮಾಡುವುದಕ್ಕೆ ಅನುಮತಿಯನ್ನ ಕೊಡಲಿಲ್ಲ. ಇವೆಲ್ಲವೂ ಕೂಡ ವಿದ್ಯಾರ್ಥಿಗಳ ಪ್ರಶ್ನೆ. ನಾನು ಆರಂಭದಲ್ಲಿ ಹೇಳ್ತಾ ಇದ್ದೆ, ಇವೆಲ್ಲವನ್ನು ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂತ. ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ, ಈಗ ನಾನು ಮಾತಾಡಿದ್ದೆಲ್ಲವೂ ಕೂಡ ಅಲ್ಲಿ ಪ್ರತಿಭಟನಾ ನಿರತರ ಪ್ರಶ್ನೆಗಳು, ಅಭ್ಯರ್ಥಿಗಳ ಪ್ರಶ್ನೆಗಳು, ನಾನು ಮಾಡಿದ ಎಲ್ಲ ಪ್ರಶ್ನೆಗಳಿಗೆ ಏನು ವಿದ್ಯಾರ್ಥಿಗಳ ಪ್ರಶ್ನೆಗಳಿತ್ತು, ಅದಕ್ಕೆ ಸರ್ಕಾರ ಉತ್ತರವನ್ನು ಕೊಡುತ್ತಾ? ರಾಹುಲ್ ಗಾಂಧಿಯವರು DK ಶಿವಕುಮಾರ್ ಅವರು ಉತ್ತರವನ್ನು ಕೊಡ್ತಾರಾ ಅಂತ ಪ್ರತಿಭಟನಾ ನಿರತರು ಕೇಳ್ತಾ ಇದ್ದಾರೆ. ನಮ್ಮ ಪ್ರತಿಭಟನೆಗೆ ಯಾಕೆ ಅವಕಾಶ ಕೊಡಲ್ಲ ನೀವು? ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೂತ್ಕೋತೀರಿ, ಬನ್ನಿ ಇಲ್ಲಿ ಬೆಂಗಳೂರಿಗೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಅವರು. ನೆಕ್ಸ್ಟ್, ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಇನ್ನ KPSCಯಲ್ಲಿ ನಡೆದಿರುವಂತಹ ಪರೀಕ್ಷಾ ಅಕ್ರಮಗಳ ತನಿಖೆಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ತನಿಖಾ ತಂಡಗಳು ಬಿರುಸಿನ ತನಿಖೆಯನ್ನು ನಡೆಸ್ತಾ ಇದ್ದು ಜಿದ್ದಿಗೆ ಬಿದ್ದಂತೆ ಕಾಣ್ತಾ ಇದೆ. ED ಅಧಿಕಾರಿಗಳು ಶಿವಶಂಕರಪ್ಪ ಸಾಹುಕಾರ್ಗೆ ಶಾಕ್ ನೀಡಿದ್ದ ಬೆನ್ನಲ್ಲೇ ಇವತ್ತು ಅಖಾಡಕ್ಕಿಳಿದ CID ನೇರ KPSC ಹೆಡ್ ಆಫೀಸ್ ಮೇಲೆ ದಾಳಿ ಮಾಡಿತ್ತು. ಈ ಬಗ್ಗೆ ಕಂಪ್ಲೀಟ್ ವರದಿ ಇದೆ, ನೋಡ್ಕೊಂಬನ್ನಿ. KPSC ಪರೀಕ್ಷಾ ಅಕ್ರಮದ ತನಿಖೆಯಲ್ಲೂ ಜಿದ್ದು. ED ರೇಡ್ ಬೆನ್ನಲ್ಲೇ CID ಯಿಂದಲೂ ತೀವ್ರ ತಲಾಶ್. ಎಸ್, KPSCಯಲ್ಲಿ ನಡೆದಿದೆ ಎನ್ನಲಾದ ಬಹುಕೋಟಿ ಅಕ್ರಮದ ಬಗ್ಗೆ ತನಿಖೆಗೆ ಈಗ ಚಿರತೆಯ ವೇಗ ಬಂದಂತಿದೆ. ಕೇಂದ್ರ ಸರ್ಕಾರದ ಜಾರಿ ನಿರ್ದೇಶನಾಲಯ ಮತ್ತು ರಾಜ್ಯದ CID ಜಿದ್ದಿಗೆ ಬಿದ್ವಾ ಅನ್ನೋ ಅನುಮಾನ ಮೂಡ್ತಿದೆ. ಆಗಸ್ಟ್ 5ರಂದು ಮೊದಲ ಬಾರಿಗೆ KPSC ಕೇಂದ್ರ ಕಚೇರಿಯಲ್ಲಿ ತಲಾಶ್ ಮಾಡಿದ್ದ CID ಟೀಮ್ ಈಗ ಮತ್ತೊಮ್ಮೆ ದಾಳಿ ನಡೆಸುವ ಮೂಲಕ ಶಿವಶಂಕರಪ್ಪ ಸಾಹುಕಾರ್ ಅವಧಿಯಲ್ಲಿ ಕೆಲಸ ಮಾಡಿರುವಂತ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದ್ದಾರೆ. SP ರಾಘವೇಂದ್ರ ಹೆಗ್ಡೆ ನೇತೃತ್ವದಲ್ಲಿ ಅಧಿಕಾರಿಗಳ ತಂಡ ತೀವ್ರ ಶೋಧ ನಡೆಸಿದೆ. KPSC ಪರೀಕ್ಷಾ ಅಕ್ರಮ ಪ್ರಕರಣದಲ್ಲಿ ಆರೋಪಿಗಳ ವಿರುದ್ಧ ಪ್ರಮುಖ ಸಾಕ್ಷಿ ಅಂದ್ರೆ ಅದು ಮಂಜುನಾಥ ಮಾಡಿರುವ ಹಿಡನ್ ವಿಡಿಯೋ. ಹೀಗಾಗಿ CID ಅಧಿಕಾರಿಗಳು ಮಂಜುನಾಥ್ ಅವರ ಆಡಿಯೋದಲ್ಲಿ ಹೇಳಿರುವಂತ ಕೆಲ ಹೆಸರುಗಳ ಭಿನ್ನತ್ತಿದ್ದಾರೆ ಎಂದು KPSC ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಅವರ ಅವಧಿಯಲ್ಲಿ ನಡೆದಿರುವಂತಹ ನೇಮಕಾತಿಗಳ ಬಗ್ಗೆ ದಾಖಲೆ ತಲಾಶ್ ಮಾಡಲಾಗಿದೆ. 329 ಅಭ್ಯರ್ಥಿಗಳಿಗೆ CID ಯಿಂದ ನೋಟಿಸ್. ಇನ್ನು ಕರ್ನಾಟಕ ಲೋಕಸೇವಾ ಆಯೋಗ ನಡೆಸಿರುವಂತಹ ಪಶು ವೈದ್ಯಾಧಿಕಾರಿ ಹುದ್ದೆಗಳ ನೇಮಕಾತಿ ಹಗರಣಕ್ಕೆ ಸಂಬಂಧಿಸಿದಂತೆ ತನಿಖೆ ಚುರುಕುಗೊಳಿಸಿದ ಕೇಂದ್ರ ಅಪರಾಧ ತನಿಖಾ ತಂಡ ಎಲ್ಲ 329 ಅಭ್ಯರ್ಥಿಗಳಿಗೆ ಏಕಾಏಕಿ ನೋಟಿಸ್ ಜಾರಿ ಮಾಡಿದೆ. ಅಭ್ಯರ್ಥಿಗಳಿಂದ ವಶಪಡಿಸಿಕೊಂಡಿರುವ 658 OMR ಕಾರ್ಬನ್ ಶೀಟ್ಗಳನ್ನ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ರವಾನಿಸಲಾಗಿದೆ. OMR ಶೀಟ್ಗಳೊಂದಿಗೆ ಕಾರ್ಬನ್ ಶೀಟ್ಗಳನ್ನ ತಾಳೆ ಹಾಕಿ ಪರಿಶೀಲಿಸುವ ಉದ್ದೇಶದಿಂದ ಅವುಗಳನ್ನ FSLಗೆ ಕಳುಹಿಸಲಾಗಿದೆ. CID ಇಂದ ನಂಗೆ ನೋಟಿಸ್ ಬಂದಿತ್ತು. ಯಾವಾಗಂದ್ರೆ ಒಂದು 10 days ಬ್ಯಾಕ್ ನೋಟಿಸ್ ಬಂದಿತ್ತು. ಅದಕ್ಕೆ ನಾವು ಹೋಗಿದ್ವಿ ಕೂಡ, ಮತ್ತು OMR ಕಾರ್ಬನ್ ಕಾಪಿ ಮತ್ತು ಹಾಲ್ ಟಿಕೆಟ್ ಎಲ್ಲ ಕೊಟ್ಟು ಬಂದಿದ್ವಿ. ಅಲ್ಲಿ ಇನ್ವೆಸ್ಟಿಗೇಷನ್ ಆಯಿತು. ಪರ್ಟಿಕ್ಯುಲರ್ಲಿ ಹೇಳ್ಬೇಕಂದ್ರೆ FIR ಒಳಗೆ ನಂದು ನೇಮ್ ಕೊಟ್ಟಿದ್ದಾರೆ, ಅದು ಸುಳ್ಳು ಆರೋಪ ಮಾಡ್ಯಾರ. ಜಾಬ್ ಡಿಲೇ ಆಗತೈತಿ. ಇವಾಗ ಸೆಟ್ಲ್ ಆಗ್ಬೇಕು ಅನ್ನೋ ಟೈಮ್ ಒಳಗೆ ಜಾಬ್ ಡಿಲೇ ಮಾಡ್ಕೊಂಡು ಇವಾಗ ನಮ್ಗೆ ಫೈನಾನ್ಷಿಯಲಿ ನಮ್ಗೆ ರಿಸ್ಕ್ ಜಾಸ್ತಿ ಆಗತ್ತಾವು. ಇದನ್ನ ಸ್ವಲ್ಪ ಗಮನಿಸಿ ನಮ್ಗೆ ಜಾಬ್ ಡಿಲೇ ಆಗ್ಲಾರ್ದಂಗ ಕಂಡೀಷನಲ್ ಆರ್ಡರ್ ಕಾಪಿ ಕೊಡ್ಬೇಕಂತ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಎಲ್ಲೋದ್ರು IAS ಆಫೀಸರ್ ಜ್ಞಾನೇಂದ್ರ ಕುಮಾರ್ ತಂದೆಯ ಅನಾರೋಗ್ಯದ ಕಾರಣ ನೀಡಿ ಆಗಸ್ಟ್ 19ರಂದೇ ರಜೆ ಹಾಕಿ ಆಗಸ್ಟ್ 20ರಂದು ಬೆಂಗಳೂರು ಬಿಟ್ಟಿರುವಂತಹ KPSCಯ ಮಾಜಿ ಎಕ್ಸಾಮ್ ಕಂಟ್ರೋಲರ್ ಜ್ಞಾನೇಂದ್ರ ಕುಮಾರ್ ಸುಳಿವೇ ಸಿಕ್ಕಿಲ್ಲ.
ಬೆಂಗಳೂರಿನ ಜೊತೆ ಲಖನೌನ ಜ್ಞಾನೇಂದ್ರರ ನಿವಾಸದಲ್ಲೂ ಇಡಿ ಟೀಮ್ ಶೋಧ ಮಾಡಿದ್ದು, ಆದ್ರೆ ಅಲ್ಲಿಯೂ ಕರ್ನಾಟಕದ ಈ ಐಎಎಸ್ ಆಫೀಸರ್ ಸಿಕ್ಕಿಲ್ವಂತೆ. ಹೀಗಾಗಿ ಮೊದಲೇ ಇಡಿ ದಾಳಿಯ ಮಾಹಿತಿ ತಿಳಿದು ಜ್ಞಾನೇಂದ್ರ ಕುಮಾರ್ ಓಡಿ ಹೋದ್ರ ಅನ್ನೋ ಅನುಮಾನ ದಟ್ಟವಾಗಿದೆ. ಈ ಒಂದು ದಾಳಿ ಅಂದರೆ ಅವರು ನಾಪತ್ತೆಯಾಗಿದ್ದಾರೆ ಅನ್ನುವಂತಹ ವಿಚಾರಗಳು ಮತ್ತು ಗೃಹ ಸಚಿವರ ಹೇಳಿಕೆಗಳು, ಅದಾದ ಬಳಿಕ ನಡೆದಂತಹ ಈ ಒಂದು ದಾಳಿ ಸಾಕಷ್ಟು ಒಂದು ಲಿಂಕ್ಗಳು ಇರುವಂತಹ ಸಾಧ್ಯತೆಗಳು ಕೂಡ ತಳ್ಳಿ ಹಾಕುವಂತಿಲ್ಲ. ಈಗಾಗಲೇ ಶಿವಶಂಕರಪ್ಪ ಸಾಹುಕಾರ ಅವರ ಮನೆಯಲ್ಲಿ 42 ಗಂಟೆಗಳ ಕಾಲ ಹೆಚ್ಚು ಒಂದು ತನಿಖೆಯನ್ನು ಅಂದರೆ ಪರಿಶೀಲನೆ ನಡೆಸುವಂತಹ ಒಂದು ಪ್ರಕ್ರಿಯೆಗಳನ್ನು ಕೂಡ ಮಾಡಿದರು. ಅದೇ ರೀತಿಯಾಗಿ ನಂತರ ಅವರ ಸಂಪರ್ಕದಲ್ಲಿದ್ದಂತಹ ಅಂದರೆ ಅವರ ಸೇವಾ ಅವಧಿಯಲ್ಲಿ ಕೆಲಸ ಮಾಡಿದಂತಹ ಅಧಿಕಾರಿಗಳ ಸಹಜವಾಗಿ ಅವರನ್ನು ಕೂಡ ಎನ್ಕ್ವೈರಿ ಮಾಡುವಂತಹ ಒಂದು ಅವಶ್ಯಕತೆ ಇಡಿ ಅಧಿಕಾರಿಗಳಿಗಿದೆ. ಒಟ್ಟಾರೆ ಕರ್ನಾಟಕದ ಸಿಐಡಿ ಮತ್ತು ಕೇಂದ್ರದ ಇಡಿಗಳೆರಡು ಕೆಪಿಎಸ್ಸಿ ಅಕ್ರಮದ ಬೆನ್ನು ಬಿದ್ದಿದ್ದು ಜಿದ್ದಿಗೆ ಬಿದ್ದವರಂತೆ ತನಿಖೆ ನಡೆಸುತ್ತಿದ್ದಾರೆ. ಇಬ್ಬರಲ್ಲಿ ಯಾರೇ ಶೀಘ್ರದಲ್ಲಿ ತಪ್ಪಿತಸ್ಥರನ್ನ ಪತ್ತೆ ಮಾಡಿದ್ರೂ ಅದು ಕರ್ನಾಟಕಕ್ಕೆ ಲಾಭ. ರಿಪಬ್ಲಿಕ್ ಕನ್ನಡದ ಕ್ಲೀನ್ ಕೆಪಿಎಸ್ಸಿಯ ಅಭಿಯಾನವು ಸಾರ್ಥಕ. ಕೆಪಿಎಸ್ಸಿ ಅಧ್ಯಕ್ಷರಾಗಿದ್ದ ಶಿವಶಂಕರಪ್ಪ ಸಾಹುಕಾರ್ಗೆ ರಾಜ್ಯ ಸರ್ಕಾರ ಮತ್ತೊಂದು ಶಾಕ್ ನೀಡಿದೆ. 21 ಆಗಸ್ಟ್ 2026 ನಡೆದ ರಾಜ್ಯ ಸಚಿವ ಸಂಪುಟದ ನೆರವು ಮತ್ತು ಸಲಹೆಯ ಮೇರೆಗೆ ರಾಜ್ಯಪಾಲರಾದ ತಾವರ್ ಚಂದ್ ಗೆಹ್ಲೋಟ್ ಕೆಪಿಎಸ್ಸಿ ಅಧ್ಯಕ್ಷ ಸ್ಥಾನದಿಂದ ಶಿವಶಂಕರಪ್ಪ ಸಾಹುಕಾರ್ ಅವರನ್ನ ಅಮಾನತು ಮಾಡಿ ಆದೇಶವನ್ನ ಮಾಡಿದ್ದಾರೆ. ಕೆಪಿಎಸ್ಸಿಯಲ್ಲಿ ಅಕ್ರಮ ಕೇಳಿ ಬಂದ ಕೂಡಲೇ ಶಿವಶಂಕರಪ್ಪ ಅವರನ್ನ ರಾಜ್ಯಪಾಲರು ಅಮಾನತು ಮಾಡಿದ್ದು, ಆದರೆ ಈ ಆದೇಶದಲ್ಲಿ ತಾಂತ್ರಿಕ ದೋಷಗಳು ಇದೆ ಅಂತ ಮೊದಲ ಅಮಾನತು ಆದೇಶವನ್ನ ಹೈಕೋರ್ಟ್ ರದ್ದು ಮಾಡಿತ್ತು. ಇದೀಗ ಸಚಿವ ಸಂಪುಟದ ಸಲಹೆಯಂತೆ ಶಿವಶಂಕರಪ್ಪ ಸಾಹುಕಾರ್ ಅವರನ್ನ ಭಾರತದ ಸಂವಿಧಾನದ 317 ಕ್ಲಾಸ್ 2ನೇ ವಿಧಿಯ ಅಡಿ ಅಮಾನತು ಮಾಡಲಾಗಿದೆ. ಸಚಿವ ನಾಗೇಂದ್ರ ರಾಜೀನಾಮೆ ಪಡೆಯಲೇಬೇಕು ಅಂತ ಹಠಕ್ಕೆ ಬಿದ್ದಿರುವಂತಹ ವಿಪಕ್ಷಗಳು ಪಾದಯಾತ್ರೆಯ ಮಾರ್ಗವನ್ನ ಹಿಡಿದಿವೆ. ಅಧಿವೇಶನದಲ್ಲಿ ಸಾಲು ಸಾಲು ಹೋರಾಟ ಮಾಡಿದ್ರು ಕೂಡ ಸರ್ಕಾರ ನಾಗೇಂದ್ರ ಬೆನ್ನಿಗೆ ಬಲವಾಗಿ ನಿಂತಿತ್ತು. ಹಿಂಗಾಗಿ ಜನರ ಮಧ್ಯೆ ಹೋಗಿ ಸರ್ಕಾರದ ಮೇಲೆ ಒತ್ತಡ ತರೋದಕ್ಕೆ ಮಾಸ್ಟರ್ ಪ್ಲಾನ್ ಅನ್ನ ವಿಪಕ್ಷಗಳು ಮಾಡಿವೆ. ಈ ಪಾದಯಾತ್ರೆ ರೂಪುರೇಷೆ ಹೇಗೆ, ಏನು, ಎತ್ತ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಹಣ ಎಲ್ಲೋಯ್ತು? ಸಚಿವ ನಾಗೇಂದ್ರ ರಾಜೀನಾಮೆಗೆ ಪಾದಯಾತ್ರೆ ಅಸ್ತ್ರ. ಸೆಪ್ಟೆಂಬರ್ 1ರಿಂದ 10 ದಿನ 170 ಕಿಲೋಮೀಟರ್ ದೋಸ್ತಿ ಕಾಲ್ನಡಿಗೆ. ರಾಜ್ಯ ರಾಜಕಾರಣದಲ್ಲಿ ಸಚಿವ ಬಿ ನಾಗೇಂದ್ರ ರಾಜೀನಾಮೆ ರಾಜಕೀಯ ಜೋರಾಗಿದೆ. ಮುಂಗಾರು ಅಧಿವೇಶನದಲ್ಲಿ ವಿರೋಧ ಪಕ್ಷಗಳು ಸಾಲು ಸಾಲು ಹೋರಾಟ ಮಾಡಿದ್ರು. ರಾಜ್ಯ ಸರ್ಕಾರ ಹೆಬ್ಬಂಡೆಯಂತೆ ನಾಗೇಂದ್ರ ಬೆನ್ನಿಗೆ ನಿಂತಿತ್ತು. ಹೀಗಾಗಿ ದಳ ಕಮಲ ಮೈತ್ರಿ ಪಡೆ ಸರ್ಕಾರದ ಮೇಲೆ ಒತ್ತಡ ತರಲು ಕಮಲ ಪಡೆ ಬೃಹತ್ ಪಾದಯಾತ್ರೆಗೆ ರಣಕಹಳೆ ಮೊಳಗಿಸಿದೆ. ಸಚಿವ ನಾಗೇಂದ್ರ ರಾಜೀನಾಮೆಗೆ ಪಟ್ಟು ಹಿಡಿದಿರುವ ಬಿಜೆಪಿಯ ನಾಯಕರು ಸೆಪ್ಟೆಂಬರ್ 1ರಿಂದ ಪಾದಯಾತ್ರೆ ನಡೆಸಲು ಮುಂದಾಗಿದ್ದಾರೆ. ಸೆಪ್ಟೆಂಬರ್ 1ರಂದು ರಾಯಚೂರಿನ ಗುರುಗುಂಟದಿಂದ ಬಳ್ಳಾರಿವರೆಗೆ ಪಾದಯಾತ್ರೆ ನಡೆಯಲಿದೆ. ಬರೋಬ್ಬರಿ 10 ದಿನ 170 ಕಿಲೋಮೀಟರ್ ಪಾದಯಾತ್ರೆ ನಡೆಸಿ ನಾಗೇಂದ್ರ ತವರಲ್ಲಿ ಬೃಹತ್ ಸಮಾವೇಶ ನಡೆಸಲು ಬಿಜೆಪಿ ಸಜ್ಜಾಗುತ್ತಿದೆ. ಈ ಕಾಂಗ್ರೆಸ್ ಸರ್ಕಾರದ ಬಂಡವಾಳವನ್ನ ಬಯಲ್ಗೆಳಿಬೇಕು. ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರವನ್ನ ಬೀದಿಗೆಳೆದು ತರ್ತಕ್ಕಂಥ ಕೆಲಸನ ನಾವು ಮಾಡಬೇಕು ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿ ನಾವು ತೀರ್ಮಾನ ಮಾಡಿದ್ದೇವೆ. ಸೆಪ್ಟೆಂಬರ್ 1ನೇ ತಾರೀಕಿಂದ 10ನೇ ತಾರೀಕುವರೆಗೂ ಒಂದು ಬೃಹತ್ ಪಾದಯಾತ್ರೆಯನ್ನ ನಾವು ಹಮ್ಮಿಕೊಂಡಿದ್ದೇವೆ. 1ನೇ ತಾರೀಕು ರಾಯಚೂರು ಜಿಲ್ಲೆಯಿಂದ ಪ್ರಾರಂಭ ಆಗ್ತಕ್ಕಂಥ ನಮ್ಮ ಈ ಪಾದಯಾತ್ರೆ ಬಳ್ಳಾರಿನಲ್ಲಿ ಸಮಾರೋಪ ಆಗ್ತದೆ. ಇತ್ತ ಅರ್ಧಕ್ಕೆ ಅಧಿವೇಶನ ಮೊಟಕುಗೊಳಿಸಿದ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಕೆಂಡಾಮಂಡಲರಾಗಿದ್ದಾರೆ. ನಾಗೇಂದ್ರನ ಅಧಿಕಾರ ಬಂದ್ ಮಾಡಿ ಅಂದ್ರೆ ನೀವು ಸದನವನ್ನೇ ಬಂದ್ ಮಾಡಿದ್ರಿ. ವಿಧಾನಸಭೆ ಅನ್ನೋದು ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲ. ನಾಗೇಂದ್ರ ಕಂಡ್ರೆ ನಿಮಗೆ ಯಾಕೆ ಭಯ ಅಂತ ಕಿಡಿಕಾರಿದ್ರು. ನಾವು ನಾಗೇಂದ್ರ ರಾಜೀನಾಮೆ ವಿಚಾರ ನಾವು ಸದನದಲ್ಲಿ ಪ್ರಸ್ತಾವ ಮಾಡಿದ ನಿಜ. ಆದರೆ
ಸದನದಲ್ಲಿ ಉತ್ತರ ಕೊಡೋದ್ರ ಬದಲಾಗಿ ಅಧಿವೇಶನನೇ ಬಂದ್ ಮಾಡಿಬಿಟ್ರಿ ನೀವು. ನಾವು ನಾಗೇಂದ್ರನ್ನ ಬಂದ್ ಮಾಡಿ ಅಂದರೆ ನೀವು ಅಧಿವೇಶನನೇ ಬಂದ್ ಮಾಡಿಬಿಟ್ರಿ. ನಾಗೇಂದ್ರನ ವಿಚಾರದಲ್ಲಿ ಸರ್ಕಾರ ಡಿ ಕೆ ಶಿವಕುಮಾರ್ ಅವರು ಯಾಕೆ ಹೆದರ್ತಾ ಇದ್ದಾರೆ ತೆಗಿಯೋಕ್ಕೆ? ನಾವು ಸಲೀಸಾಗಿ ಈಶ್ವರಪ್ಪನವ್ರನ್ನ ಮತ್ತು 3 ಜನ ಮಂತ್ರಿಗಳನ್ನು ಸಲೀಸಾಗಿ ತೆಗೆದ್ರಿ ಸದನ ನಡಿಬೇಕು ಅನ್ನೋ ದೃಷ್ಟಿಯಿಂದ. ನೀವ್ಯಾಕೆ ಮಾಡೋಕ್ಕಾಗ್ತಾ ಇಲ್ಲ? ಅಧಿವೇಶನದಂತೆಯೇ ಸಚಿವ ನಾಗೇಂದ್ರ ರಾಜೀನಾಮೆಗಾಗಿ ಬಿಜೆಪಿ ಆಯೋಜಿಸಿರುವಂತಹ ಪಾದಯಾತ್ರೆಗೆ ದಳಪಡೆ ಸಾಥ್ ನೀಡಲಿದೆ. ಪಾದಯಾತ್ರೆಯ ಕೊನೆಯ ದಿನದ ಬೃಹತ್ ಸಮಾವೇಶದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಭಾಗಿಯಾಗಲಿದ್ದಾರೆ. ಹೊಸದಾಗಿ ಸಚಿವ ಸಂಪುಟ ರಚನೆ ಆದಂತ ಸಂದರ್ಭದಲ್ಲಿ ಚಾರ್ಜಸ್ ಇರ್ತಕ್ಕಂಥದ್ದಂದ್ರೆ ಆರೋಪ ಇರ್ತಕ್ಕಂಥ ಸಚಿವನನ್ನ ಮತ್ತೊಮ್ಮೆ ಸಚಿವ ಸ್ಥಾನಕ್ಕೆ ತಗೊಳ್ತಕ್ಕಂಥ ಅಗತ್ಯತೆ ಏನಿತ್ತು? ಬೇರೆ ಯಾರು ಕೇಪಬಲ್ ಆಗಿ ಕೆಲಸ ಮಾಡ್ತಕ್ಕಂಥದ್ದಕ್ಕೆ, ಯಾಕೆಂದ್ರೆ ಪೊಟೆನ್ಷಿಯಲ್ ವ್ಯಕ್ತಿಗಳು ಇವತ್ತು ಮಿನಿಸ್ಟರ್ ಆಗ್ತಕ್ಕಂಥದಕ್ಕೆ ಅರ್ಹರು ಇರಲಿಲ್ವಾ ಅಂತಕ್ಕಂಥ ಪ್ರಶ್ನೆ ಮೂಡುತ್ತೆ. ಸೊ ವಾಟ್ ಇಸ್ ದ ಇಂಟೆನ್ಷನ್ ಬಿಹೈಂಡ್ ದಿಸ್ ಅಂತಕ್ಕಂಥದ್ದು ಇವತ್ತು ಈ ಸರ್ಕಾರ ಉತ್ತರ ಕೊಡಬೇಕಾಗ್ತದೆ. ಒಟ್ಟಾರೆಯಾಗಿ ನಮ್ಮ ಮಿತ್ರ ಪಕ್ಷ ಇವತ್ತು ಏನು ರಾಜೀನಾಮೆಯನ್ನ ಡಿಮ್ಯಾಂಡ್ ಮಾಡ್ತಾ ಇದೆ ಸಚಿವರದು, ಅದರಲ್ಲಿ ನಾವು ಕೂಡ ಗಟ್ಟಿತನದಿಂದ ಅವ್ರ ಜೊತೆ ನಿಂತ್ಕೊಳ್ತೇವೆ ಆ ವಿಚಾರದಲ್ಲಿ. ಒಟ್ಟಾರೆಯಾಗಿ ಸಚಿವ ನಾಗೇಂದ್ರ ರಾಜೀನಾಮೆ ವಿಚಾರವು ರಾಜ್ಯ ರಾಜಕಾರಣದಲ್ಲಿ ಸದ್ಯ ಅತಿ ದೊಡ್ಡ ಟಾಪಿಕ್ ಆಗಿ ಮಾರ್ಪಟ್ಟಿದೆ. ಸದನದಲ್ಲಿ ಅಬ್ಬರಿಸಿರುವಂತಹ ವಿರೋಧ ಪಕ್ಷಗಳು ಈಗ ಪಾದಯಾತ್ರೆ ಸಮರ ಸಾರಿದ್ದಾರೆ. ಆದರೆ ಸರ್ಕಾರ ಇದನ್ನ ಹೇಗೆ ಎದುರಿಸಲಿದೆ ಎಂಬುದನ್ನ ಕಾದು ನೋಡಬೇಕಿದೆ. ಇನ್ನು ಸೆಪ್ಟೆಂಬರ್ 1ರಿಂದ ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಪಾದಯಾತ್ರೆ ಮಾಡ್ತಾ ಇರೋ ಹೊತ್ತಲ್ಲೇ ಸಿಎಂ ಡಿಕೆಶಿ ದೆಹಲಿ ಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಪಾದಯಾತ್ರೆ, ಮತ್ತೊಂದು ಕಡೆ ದೆಹಲಿ ಯಾತ್ರೆ. ಗುರುವಾರ ಶಿವಕುಮಾರ್ ದೆಹಲಿಗೆ ತೆರಳಲಿದ್ದು ಸಂಪುಟಕ್ಕೆ ಮೈನರ್ ಸರ್ಜರಿ ಮಾಡುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಹೈಕಮಾಂಡ್ ನಾಯಕರ ಜೊತೆಗೆ ಸಚಿವ ನಾಗೇಂದ್ರ ರಾಜೀನಾಮೆಗೆ ಒತ್ತಡ ಮತ್ತು ಖಾಲಿ ಇರುವ ಮಹಿಳಾ ಕೋಟಾ ಭರ್ತಿಯ ಬಗ್ಗೆ ಸಿಎಂ ಚರ್ಚೆಯನ್ನ ಮಾಡಲಿಕ್ಕಿದ್ದಾರೆ. ಇದರ ಜೊತೆಗೆ ಪಕ್ಷದ ಹಿರಿಯ ಶಾಸಕರ ಅಸಮಾಧಾನದ ಬಗ್ಗೆಯೂ ಕೂಡ ಸಿಎಂ ಮಾಹಿತಿಯನ್ನ ನೀಡಲಿಕ್ಕಿದ್ದಾರೆ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH T+ ಮಸಾಲೆ. ನೋಡಿ, ಗೃಹ ಕಚೇರಿ ಕೃಷ್ಣಾದಲ್ಲಿ ಶಾಸಕರೊಂದಿಗೆ ಮುಖ್ಯಮಂತ್ರಿಗಳು ಸಭೆಯನ್ನ ಮಾಡಿದ್ದಾರೆ. ಜಿಲ್ಲಾವಾರು ಶಾಸಕರ ಜೊತೆಗೆ ಸಭೆಯನ್ನ ಮಾಡಿದ್ದು ಡಿಕೆ ಶಿವಕುಮಾರ್ ಅವರು. ಈ ಸಂದರ್ಭದಲ್ಲಿ ಶಾಸಕರು ಹಲವು ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಬೇಡಿಕೆಗೆ ಸ್ಪಂದನೆಯ ಜೊತೆಗೆ ಎಲೆಕ್ಷನ್ನ ಗುರಿ ಟಾಸ್ಕ್ ಅನ್ನ ಕೊಡುವ ಕೆಲಸ ಆಗಿದೆ. ಶಾಸಕರ ಅಸಮಾಧಾನ ತಣಿಸೋದಕ್ಕೆ ಅನುದಾನದ ಅಸ್ತ್ರವನ್ನ ಬಳಸುವ ಕೆಲಸ ಆಗ್ತಾ ಇದೆ. ನಿಮ್ಮ ಕ್ಷೇತ್ರಕ್ಕೆ ಅನುದಾನವನ್ನ ಕೊಡ್ತೀವಿ, 2028 ಚುನಾವಣೆಯ ಗುರಿ ಕ್ಲಿಯರ್ ಆಗಿರಬೇಕು. ಅನುದಾನದ ಭರವಸೆಯನ್ನ ನೀಡಿ ಶಾಸಕರ ಮನವೊಲಿಸುವ ಪ್ರಯತ್ನ ಡಿಕೆ ಶಿವಕುಮಾರ್ ಅವರಿಂದ ಆಗಿದೆ. ಈಗಾಗಲೇ ಸಚಿವ ಸ್ಥಾನ ಸಿಗಲಿಲ್ಲ ಅಂತ ಹೇಳಿ ಹಲವರು ಬೇಸರಗೊಂಡಿದ್ದಾರೆ. ನಿಗಮ ಮಂಡಳಿ ಸಿಗುತ್ತೆ ಅಂತಂದ್ರೆ ಅಲ್ಲಿಯೂ ಕೂಡ ಪೈಪೋಟಿ ಜೋರಾಗಿದೆ. ಯಾರಿಗೆ ಸಿಗುತ್ತೆ ಗೊತ್ತಿಲ್ಲ, ಯಾರು ಮಿಸ್ ಆಗುತ್ತೆ ಗೊತ್ತಿಲ್ಲ. ಹಿಂಗಾಗಿ ಅನುದಾನವನ್ನ ಕೊಟ್ಟು ಸಮಾಧಾನ ಮಾಡೋದು. ರಾಜ್ಯದ ಬರಗಾಲ ಪರಿಸ್ಥಿತಿಯ ಬಗ್ಗೆ ಗಂಭೀರವಾದಂಥ ಚರ್ಚೆ ಈ ಒಂದು ಮೀಟಿಂಗ್ನಲ್ಲಿ ಆಗಿದೆ. 111 ತಾಲೂಕುಗಳಲ್ಲಿ ಬರ ಪರಿಸ್ಥಿತಿ ಇದೆ ಅಂತ ವರದಿ ಈಗಾಗಲೇ ಬಂದಾಗಿದೆ. ಸಭೆಯಲ್ಲಿ ಈ ಬರಗಾಲದ ವಿಚಾರದ ಜೊತೆಗೆ SIR ಪ್ರಕ್ರಿಯೆ ಲೋಪಗಳ ಕುರಿತು ಕೂಡ ಚರ್ಚೆ ಆಗಿರೋದು. ಶಾಸಕರು AC ತಹಸೀಲ್ದಾರ್ ಜೊತೆಗೆ ಮೀಟಿಂಗ್ ಅನ್ನ ಮಾಡಿ ಎಲ್ಲೆಲ್ಲಿ ತಪ್ಪಾಗಿದೆ ಅಂತ ಪತ್ತೆ ಮಾಡೋದಕ್ಕೆ ಸಿಎಂ ಸೂಚನೆಯನ್ನ ನೀಡಿರೋದು. 2028 ಚುನಾವಣೆಗೆ ಸ್ಪಷ್ಟ ಗುರಿಯನ್ನ ನೀಡಿರೋದು ಡಿಕೆ ಶಿವಕುಮಾರ್. ಇದರ ಜೊತೆಗೆ ಭಾರತ್ ಜೋಡೋ ಸಂಘಗಳ ರಚನೆಗೆ ಆದ್ಯತೆಯನ್ನ ನೀಡಿ ಅಂತ ಹೇಳಿದ್ದಾರೆ. ಪಂಚಾಯಿತಿ ಮಟ್ಟದಲ್ಲಿ ಈಗಾಗಲೇ ಅವರು ಘೋಷಣೆಯನ್ನ ಏನು ಮಾಡಿದ್ದಾರೆ, ಅದಕ್ಕೆ ಆದ್ಯತೆಯನ್ನ ಕೊಡಬೇಕು ಅಂತ ಹೇಳಿ. ಇದರ ಜೊತೆಗೆ ಗ್ಯಾರಂಟಿ ಅನುಷ್ಠಾನ ಸಮಿತಿ ಗ್ರಾಮೀಣ ಹಂತಕ್ಕೆ ಹೋಗಬೇಕು. ಕ್ಷೇತ್ರದಲ್ಲಿ ನೀವು ಕೆಲಸ ಮಾಡಿ, ನಾನು ನನ್ನ ಕೆಲಸ ಮಾಡ್ತೀನಿ ಅಂತ ಡಿಕೆ ಶಿವಕುಮಾರ್ ಎಲ್ಲ ಶಾಸಕರಿಗೆ ಹೇಳಿದಾರಂತೆ. 2028 ಚುನಾವಣೆಗೆ ಇವತ್ತಿನಿಂದಲೇ ಸಿದ್ಧತೆ ಮಾಡಿಕೊಳ್ಳಿ ಅಂತ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ನಾಳೆ ವಿಧಾನ ಪರಿಷತ್ ಸದಸ್ಯರ ಜೊತೆಗೆ ಸಿಎಂ ಡಿಕೆ ಶಿವಕುಮಾರ್ ಅವರು ಮೀಟಿಂಗ್ ಅನ್ನು ಮಾಡಲಿಕ್ಕಿದ್ದಾರೆ. ಇವತ್ತು ಶಾಸಕರ ಜೊತೆ ಆಯಿತು, ನಾಳೆ ಪರಿಷತ್ ಸದಸ್ಯರ ಜೊತೆಗೆ ಆಗ್ಲಿಕ್ಕಿದೆ. ಮೀಟಿಂಗ್ ನಲ್ಲಿ ಇಷ್ಟೆಲ್ಲ ಟಾಸ್ಕ್ ಅನ್ನ ಕೊಟ್ಟಿದ್ದಾರಂತೆ, ಜೊತೆಗೆ ಅನುದಾನವನ್ನೂ ಕೊಡ್ತೀನಿ ಅಂತ ಹೇಳಿದಾರಂತೆ. ನೆಕ್ಸ್ಟ್, ತಮಿಳುನಾಡಿಗೆ ನಿತ್ಯ ಕಾವೇರಿ ನೀರು ಹರಿಸುವ ಆದೇಶ ಕನ್ನಡಿಗರನ್ನ ಮತ್ತೊಮ್ಮೆ ಕೆರಳಿಸಿದೆ. CWRC ಆದೇಶ ಖಂಡಿಸಿ ಅನ್ನದಾತರು, ಕನ್ನಡ ಪರ ಹೋರಾಟಗಾರರು ಪ್ರತಿಭಟನೆಯನ್ನ ಮಾಡಿದರು. ಯಾವುದೇ ಕಾರಣಕ್ಕೂ ನೀರನ್ನ ಬಿಡಬಾರದು ಅಂತ ಆಗ್ರಹಿಸಿದರು. ಇದರ ಜೊತೆಗೆ
ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ KRS ಮುತ್ತಿಗೆಯ ಸಂದರ್ಭದಲ್ಲಿ ಭಾರಿ ಹೈ ಡ್ರಾಮಾ ನಡೆದೋಯ್ತು. ಈ ಎಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. CWRC ಆದೇಶಕ್ಕೆ ಮಂಡ್ಯದಲ್ಲಿ ಭುಗಿಲೆದ್ದ ಆಕ್ರೋಶ. ರೈತರ ಹೋರಾಟಕ್ಕೆ ಕನ್ನಡಪರ ಸಂಘಟನೆಗಳು ಸಾಥ್. ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ KRSಗೆ ಮುತ್ತಿಗೆ ಯತ್ನ. ತಮಿಳುನಾಡಿಗೆ ದಿನಕ್ಕೆ 9,000 ಕ್ಯೂಸೆಕ್ನಂತೆ ಮತ್ತೆ 15 ದಿನಗಳ ಕಾಲ ನೀರು ಹರಿಸಬೇಕೆಂಬ CWRC ಆದೇಶಕ್ಕೆ ಮಂಡ್ಯದಲ್ಲಿ ಆಕ್ರೋಶದ ಜ್ವಾಲೆ ಭುಗಿಲೆದ್ದಿದೆ. ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ಮಾಡುವಂತೆ CWRC ನೀಡಿರುವಂತಹ ಅವೈಜ್ಞಾನಿಕ ಆದೇಶ ಕನ್ನಡಿಗರ ರಕ್ತ ಕುದಿಯುವಂತೆ ಮಾಡಿದೆ. ನಮ್ಮಲ್ಲೇ ಕುಡಿಯಲು ನೀರಿಲ್ಲದೆ ಪರದಾಡುವಂತಹ ಪರಿಸ್ಥಿತಿ ಇರುವಾಗ ತಮಿಳುನಾಡಿಗೆ ನೀರು ಹರಿಸಲು ಆದೇಶ ಮಾಡಿರುವುದು ಮಂಡ್ಯ ಹಾಗೂ ಕಾವೇರಿ ಕೊಳ್ಳದ ರೈತರನ್ನ ಕೆರಳಿ ಕೆಂಡವಾಗಿಸಿದೆ. ಶ್ರೀರಂಗಪಟ್ಟಣದಲ್ಲಿ ಅನ್ನದಾತರ ಜೊತೆಗೆ ವಿವಿಧ ಕನ್ನಡ ಪರ ಸಂಘಟನೆಗಳು ಸರ್ಕಾರದ ವಿರುದ್ಧ ಬೀದಿಗಿಳಿದು ಪ್ರತಿಭಟನೆ ನಡೆಸಿದರು. ನಮಗೆ ಕುಡಿಯಲು ನೀರು ಕೊಡದೆ ತಮಿಳುನಾಡಿಗೆ ಕೊಡ್ತಿದ್ದಾರೆ ಅಂತ ಹೊಟ್ಟೆಯ ಮೇಲೆ ತಣ್ಣೀರು ಬಟ್ಟೆ ಹಾಕೊಂಡು ರಸ್ತೆ ಮೇಲೆ ಹೊರಳಾಡಿ ಆಕ್ರೋಶವನ್ನ ಹೊರಹಾಕಿದರು. ಪುನಃ ಈಗ 15 ದಿನ 9,000 ಕೀಸ್ ಅಂತ ಬಿಡಬೇಕು ಅಂತೇಳಿ CRBW ಮತ್ತು ರಾಜ್ಯ ಸರ್ಕಾರದವರೆಲ್ಲ ಹೋಗಿ ಮಾತಾಡಿದ್ದಾರೆ. ಇದ್ರ ಬಗ್ಗೆ ವಿರುದ್ಧವಾಗಿ ಇವತ್ತು ನಮ್ಮ ಮಂಡ್ಯ ಜನತೆಗೆ ರೈತಾಪಿ ಜನಗಳು ಈಗಲೇ ಕಂಗಾಲಾಗಿದ್ದೀವಿ. ರಾಜ್ಯ ಸರ್ಕಾರ ಮತ್ತು CWRC ಏನು ಸಮಿತಿ ಇದೆ ಇವತ್ತು ರೈತರಿಗೆ ಹೊಟ್ಟೆ ಮೇಲೆ ತಣ್ಣೀರು ಹಾಕೋ ಥರ ಮಾಡಿದೆ. ಯಾಕಂತ ಹೇಳಿದ್ರೆ ರೈತರಿಗೆ ಬೆಳೆ ಇಲ್ಲ. CWMA ಮತ್ತು CWRC ಆದೇಶವನ್ನು ಖಂಡಿಸಿ ಅನ್ನದಾತರ ಹೋರಾಟಕ್ಕೆ ಕನ್ನಡ ಒಕ್ಕೂಟದ ಅಧ್ಯಕ್ಷ ವಾಟಾಳ್ ನಾಗರಾಜ್ ಸಾಥ್ ನೀಡಿದರು. ರೈತರು ಹಾಗೂ ಕನ್ನಡ ಪರ ಹೋರಾಟಗಾರರೊಂದಿಗೆ KRS ಜಲಾಶಯಕ್ಕೆ ಮುತ್ತಿಗೆ ಯತ್ನಿಸಿದರು. ಈ ವೇಳೆ ಭಾರೀ ಹೈಡ್ರಾಮಕ್ಕೆ ಕಾರಣವಾಯಿತು. ಕೊನೆಗೆ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದರು. ಪರಿಸ್ಥಿತಿಯನ್ನು ತಿಳಿಗೊಳಿಸಿದರು. ಯಾರು ಏನಾದರೂ ಹೇಳ್ಕೊಳ್ಳಿ, ನಾವಂತೂ ಕನ್ನಡಕ್ಕಾಗಿ ರಾಜ್ಯಕ್ಕಾಗಿ ನಮ್ಮ ಪ್ರಾಣನೇ ಕೊಡ್ತೀವಿ, ಹೋರಾಟ ಮಾಡ್ತೀವಿ. ನೇರವಾಗಿ ಹೇಳ್ತೀವಿ, ಯಾವುದೇ ಕಾರಣಕ್ಕೂ ನೀವು ತಮಿಳುನಾಡಿಗೆ ನೀರು ಬಿಡಬಾರ್ದು. ತಮಿಳುನಾಡಿಗೆ ನೀರು ಬಿಟ್ಟರೆ ಇಡೀ ಕರ್ನಾಟಕ ಬೆಂಕಿ ಬೀಳುತ್ತೆ. ಹೋರಾಟ ಭಾರಿ, ಯಾವ ಕಾರಣಕ್ಕೂ ನಿಲ್ಲಲ್ಲ, ಭಾರಿ ಹೋರಾಟ ಆಗುತ್ತೆ. ಮತ್ತೊಂದು ಕಡೆಗೆ ಮೈಸೂರಿನಲ್ಲಿ ಕಾವೇರಿ ನೀರಾವರಿ ನಿಗಮ ಕಚೇರಿ ಮುಂದೆ ರಾಜ್ಯ ರೈತ ಸಂಘದ ಸದಸ್ಯರು ಅಹೋರಾತ್ರಿ ಪ್ರತಿಭಟನೆ ಪ್ರಾರಂಭಿಸಿದ್ದಾರೆ. ರಾಜ್ಯ ಸರ್ಕಾರ ಕರ್ನಾಟಕದ ರೈತ ಹಿತವನ್ನು ಕಾಯಬೇಕು ಮತ್ತು ನಮ್ಮ ನಾಲೆಗಳಿಗೂ ಕೂಡ ನೀರು ಹರಿಸಬೇಕು ಅಂತ ಪಟ್ಟು ಹಿಡಿದಿರುವ ರೈತರು ಸರ್ಕಾರ ಸೂಕ್ತ ತೀರ್ಮಾನವನ್ನು ಕೈಗೊಳ್ಳುವವರೆಗೆ ಧರಣಿ ಮುಂದುವರಿಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ನಾವು ನಮ್ಮ ರೈತರು ಇನ್ನು ಮುಂದೆ ನಮ್ಮ ಜನಪ್ರತಿನಿಧಿಗಳನ್ನು ಕಂಡಲ್ಲಿ ನಾವು ಪ್ರತಿಭಟನೆಯನ್ನು ಮಾಡಬೇಕಾಗುತ್ತೆ. ಮತ್ತು ನಮ್ಮ ನೀರು ನಮ್ಮ ಹಕ್ಕು, ನಾವು ಎಲ್ಲ ಫಸಲು ಮಾಡ್ತೀವಿ, ನಮ್ಮನ್ನು ನೀರನ್ನು ನಾವೇ ನಿರ್ವಹಣೆ ಮಾಡ್ತೀವಿ ಅನ್ನೋ ಸ್ಲೋಗನ್ನೊಂದಿಗೆ ನಾವು ಮುಂದೆ ಮಾಡಬೇಕಾಗತ್ತೆ. ಆ ಮಟ್ಟಕ್ಕೆ ಹೋದ ರೀತಿಯಲ್ಲಿ ಶಾಂತಿಯುತವಾಗಿ ಸರ್ಕಾರ ಈ ಭಾಗದ ರೈತರನ್ನ ಉಳಿಸಬೇಕು ಅಂತೇಳಿ ಈ ಮೂಲಕ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀವಿ. ಒಟ್ಟಾರೆಯಾಗಿ ಕಾವೇರಿ ವಿಚಾರದಲ್ಲಿ ದಿನದಿಂದ ದಿನಕ್ಕೆ ಹೋರಾಟ ತೀವ್ರಗೊಳ್ಳುತ್ತಾ ಇದ್ದು, ನೀರು ಬಿಡುಗಡೆ ವಿರೋಧಿ ಪ್ರತಿಭಟನೆಗಳು ಹಾಗೂ ಕುಡಿಯುವ ನೀರಿನ ಹೊಸ ಯೋಜನೆಗಳ ವಿರುದ್ಧದ ಆಕ್ರೋಶ ಮಂಡ್ಯ ಹಾಗೂ ಮೈಸೂರು ಭಾಗದಲ್ಲಿ ಕಾಡ್ಗಿಚ್ಚಿನಂತೆ ಹಬ್ಬಿದೆ. ಆದರೆ ಸರ್ಕಾರದ ಮುಂದಿನ ನಡೆ ಏನು ಎಂಬುದನ್ನು ಕಾದು ನೋಡಬೇಕಾಗಿದೆ. ಈಗ ನಮ್ಮ ಅಭಿಯಾನದ ವರದಿಗೆ ಬರೋಣ ವೀಕ್ಷಕರೇ. ಜನಸಂಖ್ಯೆ ಮಿಂಚಿನ ವೇಗದಲ್ಲಿ ಮುನ್ನುಗ್ತಾ ಇದೆ. ವಾಹನಗಳ ಹೊಗೆ, ಕಾರ್ಖಾನೆಗಳ ವಿಷ ಜನರ ಜೀವ ಹಿಡಿತಾ ಇದೆ. ದಿನದಿಂದ ದಿನಕ್ಕೂ ಜಾಗತಿಕ ತಾಪಮಾನ ಏರಿಕೆಯಾಗಿ ಉಸಿರಾಡೋ ಗಾಳಿ ಕೂಡ ವಿಷವಾಗ್ಬಿಟ್ಟಿದೆ. ಉಸಿರುಗಟ್ಟಿಸೋ ವಾತಾವರಣ ಇರೋ ಈ ಹೊತ್ತಲ್ಲಿ ಕಾಂಗ್ರೆಸ್ ಸರ್ಕಾರ ಕರುನಾಡ ಆಮ್ಲಜನಕ ಟ್ಯಾಂಕ್ಗಳಿಗೆ ಕೈ ಹಾಕಿದೆ. ಪಾರ್ಕ್ಗಳ 5% ಪ್ರದೇಶವನ್ನ ಅನ್ಯ ಬಳಕೆಗೆ ಅನುವು ಮಾಡಿಕೊಡುವಂತ ಮೂಲಕ ಹಸಿರು ಹೊದಿಕೆಗಳಿಗೆ ಕೊಳ್ಳಿ ಇಡೋಕೆ ಮುಂದಾಗಿದೆ. ಈ ಬಗ್ಗೆ ಒಂದು ವರದಿ ಇದೆ, ಆ ವರದಿಯನ್ನ ನೋಡಿ ಅದಾದ ಮೇಲೆ ನೀವು ನಮ್ಮ ಜೊತೆಗೆ ಇದೇ ವಿಚಾರವಾಗಿ ಅಭಿಪ್ರಾಯಗಳನ್ನ ಹಂಚ್ಕೋಬಹುದಾಗಿದೆ. ಕರುನಾಡ ಉದ್ಯಾನಗಳಿಗೆ ಎದುರಾಯಿತು ಕಂಟಕ. ಪಾರ್ಕ್ಗಳ ಜಾಗದ ಮೇಲೆ ಕಣ್ಣು ಹಾಕಿದ ಸರ್ಕಾರ.
ಕರುನಾಡ ಉದ್ಯಾನಗಳಿಗೆ ಮಹಾಕಂಟಕ ಎದುರಾಗಿ ಬಿಟ್ಟಿದೆ. ಸಿಎಂ ಡಿಕೆ ಶಿವಕುಮಾರ್ ಸರ್ಕಾರದ ಕಣ್ಣು ರಾಜ್ಯದ ಪಾರ್ಕ್ಗಳ ಮೇಲೆ ಬಿದ್ದಿದೆ. ಪಾರ್ಕ್ಗಳ 5% ಜಾಗವನ್ನ ಮಾರಾಟ ಮಾಡೋಕೆ ಮುಂದಾಗಿದೆ. ಇದಕ್ಕಾಗಿಯೇ ಕರ್ನಾಟಕ ಸರ್ಕಾರಿ ಉದ್ಯಾನಗಳ ಸಂರಕ್ಷಣೆ ಕಾಯ್ದೆಗೆ ತಿದ್ದುಪಡಿ ತಂದಿದೆ. ವಿಧಾನಸಭೆ ಹಾಗೂ ವಿಧಾನ ಪರಿಷತ್ನಲ್ಲಿ ಅಂಗೀಕಾರವೂ ಕೂಡ ಆಗಿದೆ. ಈ ಒಂದು ಕಾಯ್ದೆ ತಂದರೆ ಪರಿಸರಕ್ಕೆ ತುಂಬ ಡ್ಯಾಮೇಜ್ ಆಗುತ್ತೆ ಅಂತ ಈಗ ಆಕ್ರೋಶ ಕೇಳಿ ಬಂದಿದೆ. ಯಾಕಂದರೆ ಲಾಲ್ಬಾಗಲ್ಲಿ ಒಂದು ಕಡೆ ಟನಲ್ ಯೋಜನೆ ಸಹ ಈಗ ಸರ್ಕಾರ ಮಾಡಲು ಮುಂದಾಗಿದ್ದಾರೆ. ಈ ಟನಲ್ ಯೋಜನೆಗೆ ಭಾರಿ ವಿರೋಧ ವ್ಯಕ್ತವಾಗಿದೆ. ಯಾಕಂದರೆ ಲಾಲ್ಬಾಗಲ್ಲಿ ಟನಲ್ ಯೋಜನೆ ಆಯ್ತಿದ್ರೆ ಸುಮಾರು ಒಂದು 6 ರಿಂದ 7 ಎಕರೆ ಈ ಒಂದು ಪ್ರದೇಶದಲ್ಲಿ ಟನಲ್ ಯೋಜನೆ ಈಗ ಆಗಲಿಕ್ಕೆ ಈಗ ಸರ್ಕಾರ ಮಾಡೋಕ್ಕೆ ಮುಂದಾಗಿದೆ. ಸಿಎಂ ಡಿಕೆಶಿ ಸರ್ಕಾರ ಬೆಂಗಳೂರಲ್ಲಿ ಟನಲ್ ರೋಡ್ ಮಾಡೋಕೆ ಹೊರಟಿದೆ. ಟ್ರಾಫಿಕ್ ಸಮಸ್ಯೆ ತಪ್ಪಿಸಲು ಹೆಬ್ಬಾಳದಿಂದ ಸಿಲ್ಕ್ ಬೋರ್ಡ್ ಜಂಕ್ಷನ್ವರೆಗೆ ಸುರಂಗ ಮಾರ್ಗ ನಿರ್ಮಿಸಲು ಮುಂದಾಗಿದೆ. ಇದಕ್ಕಾಗಿ ಲಾಲ್ಬಾಗ್ ಒಡಲಿಗೆ ಕೈ ಹಾಕೋಕೆ ಚಿಂತಿಸಿದ್ದ ಸರ್ಕಾರ ಇದೀಗ ಇಡೀ ರಾಜ್ಯದ ಪಾರ್ಕ್ಗಳ ಮೇಲೆ ಕಣ್ಣು ಹಾಕಿದೆ. ರಾಜ್ಯದ ಅಷ್ಟು ಪಾರ್ಕ್ಗಳ 5% ಜಾಗವನ್ನ ಕಬ್ಜಾ ಮಾಡೋಕೆ ಹೊರಟಿದೆ. ಅಷ್ಟಕ್ಕೂ ಸರ್ಕಾರ ತಂದಿರುವಂತಹ ಈ ಹೊಸ ಮಸೂದೆಯಲ್ಲಿ ಏನಿದೆ ಅಂತ ನೋಡೋಣ. ಹಸಿರು ಹೊದಿಕೆಗೆ ಕಂಟಕ. ಈ ಮಸೂದೆಯ ಪ್ರಕಾರ ಯಾವುದೇ ಉದ್ಯಾನ ಅಥವಾ ಪಾರ್ಕ್ನ ಒಟ್ಟು ವಿಸ್ತೀರ್ಣದ 5% ಜಾಗವನ್ನ ಸರ್ಕಾರ ಬಳಸಿಕೊಳ್ಳಬಹುದು. ಮೂಲ ಸೌಕರ್ಯ ಅಥವಾ ಸಾರ್ವಜನಿಕ ಉಪಯೋಗಿಸುವಂತಹ ಯೋಜನೆಗಳಿಗೆ ಬಳಸಬಹುದು. ಆಘಾತಕಾರಿ ವಿಷಯ ಏನಪ್ಪಾ ಅಂದ್ರೆ ಈ ಜಾಗವನ್ನ ಮಾರಾಟ, ಗುತ್ತಿಗೆ, ಉಡುಗೊರೆ, ವಿನಿಮಯ ಅಥವಾ ಅಡಮಾನದ ಮೂಲಕ ಹಸ್ತಾಂತರಿಸಬಹುದು. ಸರ್ಕಾರಿ ಇಲಾಖೆಗಳು, ಶಾಸನಬದ್ಧ ಪ್ರಾಧಿಕಾರಗಳು, ಸರ್ಕಾರಿ ಸ್ವಾಮ್ಯದ ಕಂಪನಿಗಳು ಅಥವಾ ಸ್ಥಳೀಯ ಸಂಸ್ಥೆಗಳು ಈ ಜಾಗವನ್ನ ಬಳಸಬಹುದು. ಇನ್ನು ಸರ್ಕಾರ ತಂದಿರುವಂತಹ ಈ ಮಸೂದೆಯಿಂದ ಎದುರಾಗುವ ಅಪಾಯಗಳೇನು ಅಂತ ನೋಡೋದಾದ್ರೆ, ಮಸೂದೆಯಿಂದ ಅಪಾಯವೇನು? ಸರ್ಕಾರ ತಂದಿರುವಂತಹ ಮಸೂದೆಯಿಂದ ರಾಜ್ಯದ ಪಾರ್ಕ್ಗಳಲ್ಲಿನ 5% ಜಾಗ ಕಂಡವರ ಪಾಲಾಗಲಿದೆ. ಆಮ್ಲಜನಕ ಉತ್ಪಾದನೆ ಆಗೋ ಜಾಗದಲ್ಲಿ ಮಾಲ್ಗಳು ತಲೆ ಎತ್ತಲಿವೆ. ಅಷ್ಟೇ ಅಲ್ಲ, ಉದ್ಯಾನದ ಹಸಿರು ಪ್ರದೇಶ, ಆಟದ ಮೈದಾನಕ್ಕೆ ಧಕ್ಕೆ ಉಂಟಾಗಲಿದೆ. ಉದ್ಯಾನಗಳಲ್ಲಿನ ಮರಗಳಿಗೆ ಕೊಡಲಿಯೇಟು ಬೀಳಲಿದೆ. ಪಾರ್ಕ್ಗಳಲ್ಲಿನ ಸಸ್ಯವರ್ಗಕ್ಕೂ ದೊಡ್ಡ ಮಟ್ಟದಲ್ಲಿ ಹಾನಿಯಾಗಲಿದೆ. ಪಾರ್ಕ್ನಲ್ಲಿ ಕಾಂಕ್ರೀಟ್ ಹೆಚ್ಚಳವಾಗಿ ನೆಲದಲ್ಲಿ ಮಳೆ ನೀರು ಇಂಗುವ ಪ್ರಮಾಣ ಕುಸಿತವಾಗಲಿದೆ. ಮರಗಳಿಲ್ಲದೆ ತಾಪಮಾನ ಏರಿಕೆಯಾಗಲಿದೆ. ನಗರವನ್ನ ತಂಪಾಗಿಸುವ ನೈಸರ್ಗಿಕ ವ್ಯವಸ್ಥೆಗೆ ಧಕ್ಕೆಯಾಗಲಿದೆ. ಗಾಳಿಯ ಗುಣಮಟ್ಟದ ಮೇಲೂ ಕೂಡ ಪರಿಣಾಮ ಬೀರಲಿದೆ. ಇನ್ನು ಪಾರ್ಕ್ಗಳಲ್ಲಿ ಆಟದ ಮೈದಾನವು ಕಡಿಮೆಯಾಗಿ ಮಕ್ಕಳಿಗೆ ತೊಂದರೆಯಾಗಲಿದೆ. ವಾಕ್ ಮಾಡುವಂತಹ ಜನರಿಗೆ ಸಮಸ್ಯೆಯಾಗಲಿದೆ. ಸರ್ಕಾರದ ಈ ಆಘಾತಕಾರಿ ನಡೆಗೆ ವಿಪಕ್ಷಗಳು ಕೆಂಡಕಾರಿವೆ. ಇದರ ಹಿಂದೆ ರಿಯಲ್ ಎಸ್ಟೇಟ್ ಹುನ್ನಾರ ಇದೆ ಅಂತ ದೋಸ್ತಿ ನಾಯಕರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಈ ಬಿಲ್ಲು ಬೆಂಗಳೂರು ಜನತೆಗೆ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಪಾರ್ಕ್ ಇದೆಯೋ ಅದಕ್ಕೆಲ್ಲ ನಗರ ಪ್ರದೇಶಗಳಲ್ಲಿ ಅದಕ್ಕೆ ವಿರೋಧ. ಜನ ರೊಚ್ಚಿಗೆ ಹೇಳಬೇಕು. ಈಗಾಗಲೇ ನೈಸ್ ಟೋಲ್ ಬಗ್ಗೆನೂ ಜನ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಈ ಸರ್ಕಾರ ರೋಲ್ ಕಾಲ್ ಸರ್ಕಾರ. ಇವತ್ತು ಇರ್ತಕ್ಕಂಥ ಕೆಲವು ಭಾಗದಲ್ಲಿ ಇರ್ತಕ್ಕಂಥ ಪಾರ್ಕ್ಗಳು, ಆಟದ ಮೈದಾನಗಳನ್ನು ಸಹ 5% ವಾಪಸ್ ಪಡೆದು ಬೇಕಾದಂಥವ್ರಿಗೆ ಕೊಡ್ತಕ್ಕಂಥ ಒಂದು ತೀರ್ಮಾನ ಏನು ಮಾಡ್ಕೊಂಡಿದ್ದಾರೆ. ನಿಮ್ಮ ಮನೆ ಮುಂದೆ ಕಾರ್ ನಿಲ್ಸಕ್ಕೆ ಹೋದ್ರೆ ಅದಕ್ಕೆ ವರ್ಷಕ್ಕೆ 25,000 ರೂಪಾಯಿ ಕಟ್ಟಬೇಕು. ನೀವು 15,000 25,000. ಕೇವಲ ಪ್ರತಿಪಕ್ಷ ನಾಯಕರು ಮಾತ್ರವಲ್ಲ, ಪರಿಸರವಾದಿಗಳು ಕೂಡ ಸರ್ಕಾರದ ಈ ಒಂದು ನಡೆಗೆ ಕೆಂಡಕಾರಿದ್ದಾರೆ. ಎಕ್ಸ್ಪರ್ಟ್ ಕಮಿಟಿ ರಚಿಸುವಂತೆ ಪರಿಸರ ತಜ್ಞ ಜೋಸೆಫ್ ಹೂವರ್ ಆಗ್ರಹಿಸಿದರೆ ಇದು ವಿನಾಶಕ್ಕೆ ದಾರಿ ಅಂತ ಲಾಲ್ಬಾಗ್ ವಾಕರ್ಸ್ ಅಸೋಸಿಯೇಷನ್ ಅಧ್ಯಕ್ಷರು ಕಿಡಿಕಾರಿದ್ದಾರೆ. ಮುಂಚೆನೇ ಬ್ಯಾಂಗ್ಳೂರು ಉದುರ್ಕೊಂಡ್ಬಿಟ್ಟಿದೆ. ಎನ್ವೈರ್ಮೆಂಟ್ಲಿ ಡೆಡ್ ಸಿಟಿ. ಕೆರೆಗಳಿದ್ದು ಹೋಯ್ತು. 93%ಗಿನ ಮೇಲೆ ಮರಗಳು ಹೋಗಿದೆ. ಗ್ರೀನ್ ಕವರು. ಪಾರ್ಕ್ ಇರೋದು ಒಂದು 2, 3, 4 ಕೈಯೊಳಗೆ ಎಣಿಸ್ಕೋಬೋದು. ಆ ಪಾರ್ಕುಗಳನ್ನ ಹಾಳು ಮಾಡೋದು ಸರಿ ಇಲ್ಲ. ಆ ಥರ ಡಿಸಿಷನ್ ತೊಗೊಂಡಿರೋದು ಯಾಕೋ ನಮಗೆ ಸರಿಗೆ ಹೋಗ್ತಿಲ್ಲ. ನಾವು ಸರ್ಕಾರಕ್ಕೆ ಕೇಳೋದು, ದಯವಿಟ್ಟು ಈ ಥರ ಡಿಸಿಷನ್ಸ್ ದಯವಿಟ್ಟು ಎಕ್ಸ್ಪರ್ಟ್ ಕಮಿಟೀಸ್ ಕರೆಸಿ ಮಾತಾಡಿ. ಇಷ್ಟೆಲ್ಲ ಆಕ್ರೋಶ, ವಿರೋಧ ವ್ಯಕ್ತವಾದರೂ ಸಹ ಕಾಂಗ್ರೆಸ್ ನಾಯಕರು ಮಾತ್ರ ಎಂದಿನಂತೆ ತಮ್ಮ ನಡೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. ಸಾರ್ವಜನಿಕರಿಗೆ ಉಪಯೋಗಕ್ಕಾಗೋ, ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಬಸ್ ಸ್ಟ್ಯಾಂಡ್, ರೋಡು, ಅಂಡರ್ಗ್ರೌಂಡ್ ಮೆಟ್ರೋ ಸ್ಟೇಷನ್ಗಳು ಮಾಡೋಕ್ಕೆ ಅವ್ರಿಗೆ ಇನ್ವರ್ಡ್ ಆಗಬೇಕು. ಗೌರ್ಮೆಂಟ್ ಪರ್ಪಸ್, ಸಾರ್ವಜನಿಕರಿಗೆ ಒಳ್ಳೆ ಕೆಲಸ ಆಗಬೇಕು, ಅವ್ರಿಗೆ ಉಪಯೋಗ ಆಗಬೇಕು. ಸಿಟಿ ಬೆಳೀತಾ ಇದೆ. ಅಲ್ಲಿ ಕೆಲವು ಕಡೆ ನಮ್ಗೆ ಅವಶ್ಯಕತೆ ಇರ್ತಕ್ಕಂಥ ಮೆಟ್ರೋ ಸ್ಟೇಷನ್ಸ್ ಬೇಕಾಗ್ತದೆ. ಅದನ್ನು ಕೂಡ ನಾವು ಅಟ್ಲೀಸ್ಟ್ ಅಕ್ವೈರ್ ಮಾಡಬೇಕು, ಇಲ್ಲಾಂದರೆ ಇದ್ದಿದ್ದು ಯೂಟಿಲೈಸ್ ಮಾಡಬೇಕು ಅಂತ ಒಂದು ರೀತಿಯಿಂದ ಮಾಡ್ತಾ ಇದ್ದೀವಿ. ಉದ್ಯಾನವನದ 5% ಜಾಗ ಬಳಕೆಯ ಸಮರ ಇದೀಗ ರಾಜ್ಯಪಾಲರ ಅಂಗಳವನ್ನು ತಲುಪಿದೆ. ಗವರ್ನರ್ ಗೆಹ್ಲೋಟ್ಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಪತ್ರವನ್ನು ಬರೆದಿದ್ದು, ರಾಜ್ಯ ಸರ್ಕಾರ ಪಾರ್ಕ್ ಅಭಿವೃದ್ಧಿ ಹೆಸರಲ್ಲಿ ಸ್ವರೂಪವನ್ನೇ ಬದಲಿಸಲು ಹೊರಟಿದೆ ಅಂತ ಆರೋಪಿಸಿದ್ದು, ಈ ಪ್ರತಿಗಾಮಿ ಮತ್ತು ಕಠಿಣ ಕಾನೂನಿಗೆ ಒಪ್ಪಿಗೆ ನೀಡದಂತೆ ಮನವಿ ಮಾಡಿಕೊಂಡಿದ್ದಾರೆ. ಬಿಜೆಪಿ, ಜೆಡಿಎಸ್ ಮಾತ್ರವಲ್ಲ, ಸಿಲಿಕಾನ್ ಸಿಟಿ ಜನರು ಕೂಡ ಪಾರ್ಕ್ ಸಂರಕ್ಷಣಾ ಕಾಯ್ದೆಗೆ ತಿದ್ದುಪಡಿಯನ್ನ ವಿರೋಧಿಸಿದ್ದು, ರಾಜ್ಯಪಾಲರ ನಡೆ ಕುತೂಹಲ ಮೂಡಿಸಿದೆ.
ವೀಕ್ಷಕರೇ, ರಿಪಬ್ಲಿಕ್ ಕನ್ನಡದ ಧ್ಯೇಯವಾಕ್ಯ ನಿಮ್ಮ ಧ್ವನಿ, ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ವೇದಿಕೆಯನ್ನು ರಿಪಬ್ಲಿಕ್ ಕನ್ನಡ ಒದಗಿಸಿಕೊಡ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ರಾಜ್ಯದ ಪಾರ್ಕ್ಗಳ ಮೇಲೆ ಕಣ್ಣು ಹಾಕಿದೆ. ರಾಜ್ಯದ ಅಷ್ಟೂ ಪಾರ್ಕ್ಗಳ 5% ಜಾಗವನ್ನ ಕಬ್ಜಾ ಮಾಡೋಕೆ ಹೊರಟಿದೆ. ಪಾರ್ಕ್ಗಳಲ್ಲಿ 5% ಜಾಗವನ್ನ ಸರ್ಕಾರ ಬಳಸೋದು, ಮಾರಾಟ ಮಾಡೋದು, ಅಲ್ಲಿ ಮಾಲ್ಗಳನ್ನು ಕಟ್ಟೋದಂತೆ. ಇದು ಸರಿನಾ? ಈ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಕರೆ ಮಾಡಿ ತಿಳಿಸಿ. ನಮ್ಮ ಈ ವಾಟ್ಸಪ್ ನಂಬರ್ಗೆ 2 ಲೈನ್ಗಳಲ್ಲಿ ನಿಮ್ಮ ಅಭಿಪ್ರಾಯವನ್ನು ಮೆಸೇಜ್ ಮಾಡ್ಬೋದು. ಎಕ್ಸ್ ಖಾತೆಯಲ್ಲೂ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ಕೋಬಹುದಾಗಿದೆ. 5% ಪಾರ್ಕ್ನ ಜಾಗ ತಗೊಂಡು ಅಲ್ಲಿ ಅನ್ಯ ಬಳಕೆಗೆ, ಅದು ಪಾರ್ಕ್ ಆಗಲಿ, ರಸ್ತೆ ಮಾಡೋದಾಗಲಿ ಅಥವಾ ಇತ್ಯಾದಿ, ಇದಕ್ಕಾಗಿ ಸರ್ಕಾರ ಪಾರ್ಕ್ಗಳ 5% ಜಾಗವನ್ನು ಅನ್ಯ ಕಾರ್ಯಕ್ಕೆ ಬಳಸೋದು ಸರಿನಾ? ಸರ್ಕಾರದ ಈ ನಿರ್ಧಾರ ಅಗತ್ಯವಾ? ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ಕೊಳ್ಳೋದಕ್ಕೆ ಶುರು ಮಾಡಿ ವೀಕ್ಷಕರೇ. ಫಸ್ಟ್ ಕಾಲರ್ ರೆಡಿ ಇದ್ದಾರೆ, ಶ್ರೀಧರ್ ಅಂತ. ಶ್ರೀನಾಥ್ ಅವರು, ನಮಸ್ಕಾರ ಶ್ರೀನಾಥ್ ಅವರೇ. ತಪ್ಪು ಸರ್, ಇದು ಮಾಡೋದು ತಪ್ಪು. ಇದು ಪಾರ್ಕಿಗೆ ಉಳಿಬೇಕು. ಈ ನಾವು ಎಲ್ಲಾದ್ರೂ ಯೋಗ ಮಾಡ್ಬೇಕಂದ್ರೆ, ಧ್ಯಾನ ಮಾಡ್ಬೇಕಂದ್ರೆ ಪಾರ್ಕ್ ಇಲ್ಲ ಅಂದ್ರೆ ಮಾಡ್ಲಿಕ್ಕಾಗಲ್ಲ. ಎಲ್ಲಾ ಮನೆಗಳು ಕಟ್ಕೊಂಡು ಇದು ಮಾಡಿದ್ರೆ ಅದು ಜಾಗನೇ ಸಿಗಲ್ಲ. ಹಳ್ಳಿಗಳಾಗ್ಲಿ ಎಲ್ಲೇ ಆಗ್ಲಿ ಸರ್ಕಾರ ಜಮೀನಲ್ಲಿ ಪಾರ್ಕ್ ಇದ್ಮೇಲೆ ಪಾರ್ಕೇ ಆಗಿ ಉಳಿಬೇಕು. ಈ ಎಮ್ಎಲ್ಎಗಳು, ಈ ರಾಜಕಾರಣ ಮಂತ್ರಿಗಳಿಗೆ ತಲೆ ಇದೆಯಾ, ಬುದ್ಧಿ ಇಲ್ಲ. ಫೈನ್ ಸರ್, ಥ್ಯಾಂಕ್ ಯು. ನಿಮ್ಮ ಅಭಿಪ್ರಾಯ ನಮ್ಗೆ ಅರ್ಥ ಆಯಿತು. ಆಡಿಯೋ ಪ್ರಾಬ್ಲಮ್ ಇದೆ. ಥ್ಯಾಂಕ್ ಯು ಶ್ರೀನಾಥ್ ಅವರೇ ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಮತ್ತೊಬ್ಬ ಕಾಲರ್ ಇದ್ದಾರೆ, ಡಾಕ್ಟರ್ ರಮೇಶ್. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಎಸ್ ಸರ್, ತಮಗೇನು ಅನ್ಸುತ್ತೆ ಸರ್, ಸರ್ಕಾರ ಪಾರ್ಕ್ಗಳ 5% ಜಾಗ ಅನ್ಯ ಕಾರ್ಯಕ್ಕೆ ಬಳಸೋದು? ಸರ್ಕಾರಕ್ಕೆ ಇಂಥ ಆಲೋಚನೆ ಬಂದಿರುವುದೇ ಬಹಳ ದುರದೃಷ್ಟಕರ ವಿಚಾರ. ಅಂದ್ರೆ ಈ ರೀತಿ ಆಲೋಚನೆಗಳು ಬರಲೇಬಾರದು ಸರ್. ವೈಜ್ಞಾನಿಕವಾಗಿ ಸಾಬೀತಾಗಿರುವ ವಿಚಾರ ಏನು ಅಂದ್ರೆ, ಉದ್ಯಾನವನಗಳು ಶುದ್ಧ ಗಾಳಿಯ ಘಟಕಗಳು. ಇವತ್ತು ಈ ಉದ್ಯಾನವನಗಳನ್ನ ಕಿತ್ಕೊಳ್ಳೋ ಮೂಲಕ ಆರೋಗ್ಯದೊಂದಿಗೆ ಚೆಲ್ಲಾಟವಾಡಕ್ ಹೊರಟಿದೆ. ಇವತ್ತು ರಾಜ್ಯದ ಪ್ರತಿಯೊಂದು ಮನೆಯಲ್ಲೂ ಜನ ವಾಯು ವಿಹಾರಕ್ಕೆ ಹೋಗ್ತಾರೆ, ಉದ್ಯಾನವನಗಳಿಗೆ. ಪ್ರತಿಯೊಬ್ಬರಿಗೂ ಸಂಬಂಧಪಟ್ಟ ವಿಚಾರ ಇದು. ಇದು ಬೆಂಕಿಯೊಡನೆ ಸರಸ ಆಡ್ತಾ ಇದೆ ಸರ್ಕಾರ. ಇದನ್ನ ಮರುಚಿಂತನೆ ಮಾಡಬೇಕು. ಇವತ್ತು 5, ನಾಳೆ 15% ಆಗುತ್ತೆ. ಇನ್ನೊಂದು ನೋಡಿ, ಹೀಗೆ ಮುಂದುವರೆದ್ರೆ ನಾಳೆ ಸಾರ್ವಜನಿಕ ಆಟದ ಮೈದಾನಗಳನ್ನು ಇವರು ವಶಪಡಿಸ್ಕೋತಾರೆ. ಇದು ಬಹಳ ಅಪಾಯಕಾರಿ. ಫಲಾದಾಯ GDP ಎಷ್ಟೇ ಇರಲಿ, ಆರೋಗ್ಯ ಸರಿ ಇಲ್ಲ ಅಂದ್ರೆ ಆ ದೇಶ ಅಥವಾ ರಾಜ್ಯ ಉದ್ಧಾರ ಆಗೋದಕ್ಕೆ ಸಾಧ್ಯನಾ? ಇದು ಆಮೇಲೆ ಇನ್ನೊಂದು ವಿಚಾರ ಸರ್, ಇದು ರಿಯಲ್ ಎಸ್ಟೇಟ್ ಅನ್ನೋದಿದೆಯಲ್ಲ, ಸರ್ಕಾರ ಜನರ ಕಲ್ಯಾಣವನ್ನ ನೋಡ್ಬೇಕು. ಆದಷ್ಟು ಸರ್ಕಾರ ಇನ್ನು ಮುಂದೆ ಆದ್ರೂ ಇಂಥ ವಿಚಾರಗಳನ್ನ ಬದಿಗಿಡೋದು ಒಳ್ಳೇದು. ರಾಜ್ಯಪಾಲರು ಡಾಕ್ಟರ್ ರಮೇಶ್ ಅವರೇ ನಿಮ್ಮ ಅಭಿಪ್ರಾಯ ತಿಳಿಸಿದಕ್ಕೆ. ಈರಯ್ಯ ಅಂತ ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ ಗದಗ್ನಿಂದ. ಈರಯ್ಯ ಅವರು ನಮಸ್ಕಾರ. ನಮಸ್ಕಾರ ಸರ್. ಸರ್ ತಮಗೇನು ಅನ್ಸುತ್ತೆ? ನೋಡಿ ಸರ್, ಇವಾಗ ಪಾರ್ಕ್ ಈಗ 100 ವರ್ಷಗಳಿಂದ 1000 ವರ್ಷಗಳಿಂದ ಬಂದಿರುವಂತ ಒಂದು ವ್ಯವಸ್ಥೆ ಅದು. ಮಕ್ಕಳಿಗೆ ಅನುಕೂಲ ಆಗ್ತೈತಿ, ವಯಸ್ಸಾದವ್ರಿಗೆ ಅನುಕೂಲ ಆಗ್ತೈತಿ. ಇವ್ರು ಇದನ್ನ 5% ಬಳಸ್ಕೊಂತ ಹೋದ್ರೆ ಅಲ್ಲೆಲ್ಲ ಕಾರ್ಖಾನೆಗಳು ತಯಾರಾಗ್ತಾವ, ನಾಳೆ ಕಟ್ಟಡಗಳು ತಯಾರಾಗ್ತಾವು. ಮಕ್ಕಳಿಗೆ ನಾಳೆ ಆಡ್ಲಿಕ್ಕೆ, ಆಟ ಆಡ್ಲಿಕ್ಕೆ ಈ ತರ ಮಾಡಿದ್ರೆ ಇಂಥ ಹುನ್ನಾರಕ್ಕೆ ಯಾಕೆ ಕೈ ಹಾಕಿದ್ರು ಅಂತ ನಮ್ಮ ಒಂದು ಅಭಿಪ್ರಾಯ. ಆದ್ರೆ ಇದು ಸರಿ. ಥ್ಯಾಂಕ್ ಯು ವೀರಯ್ಯ ಅವರೇ ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಶಿರಾದಿಂದ ಶ್ರೀರಾಮ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಶ್ರೀರಾಮ್ ಅವರೇ. ನಮಸ್ತೆ ಸರ್. ಎಸ್, ಏನಿಲ್ಲ ಸರ್, ಈಗಲೇ ಮಳೆ ಬರ್ತಾ ಇಲ್ಲ ಸರ್. ಎಲ್ಲ ಕಾಂಟ್ಯಾಕ್ಟ್ ಹಾಕ್ಬಿಟ್ಟು ಎಲ್ಲ ಮಾಡ್ಬಿಟ್ರೆ ನೀರು ಹಿಂಗೆ ಇನ್ನೊಂದು ಏನಾಗಿದೆ ಗೊತ್ತಾ ಸರ್, ಈ ಪಾರ್ಕ್ಗಳಿಗೂ ನುಂಗಿಸ್ಬಿಟ್ಟು ಅಲ್ಲೂ ಒಂದಿಷ್ಟು ಕಮಿಷನ್ ಮಾಡ್ಕೊಂಡು ಇವರು ಜೋಬ್ಗಳು ಭರ್ತಿ ಮಾಡ್ಕೊಳಕ್ ಮಾಡ್ತಾ ಇದಾರೆ. ಬಿಟ್ರೆ ಇವ್ರಿಗೆ ಬೇರೆದು ಜನಗಳ ಬಗ್ಗೆ, ಆರೋಗ್ಯದ ಬಗ್ಗೆ ಕಾಳಜಿ ಇಲ್ಲ. ಇವ್ರು ಮೊದಲು ಇದನ್ನ ಬಿಟ್ಬಿಡ್ಬೇಕು ಸರ್. ಯಾಕೆ DK ಶಿವಕುಮಾರ್ ಇಂತ ಕೆಲಸ ಮಾಡ್ತಾವ್ರೋ ಗೊತ್ತಿಲ್ಲ. ಮುಂದಿನ ಸಲಿಗಂತೂ ಇವರು ವಿದ್ಯಾರ್ಥಿಗಳನ್ನ ವಿರೋಧ ಮಾಡ್ಕೊಂಡ್ರು, ಜನಸಾಮಾನ್ಯರನ್ನು ವಿರೋಧ ಮಾಡ್ಕೊಂತಾರೆ. ಮಾಡ್ತಾ ಇರೋ ಕೆಲಸಗಳೆಲ್ಲ ಬಿಡದಿ ರೈತರುಗಳು ಅಲ್ಲಿ ವಿರೋಧ, ಪ್ರತಿಯೊಂದರಲ್ಲೂ ವಿರೋಧ ಮಾಡ್ಕೊಂಡು ಮುಂದಿನ ಸಲ ಹೇಳ್ತೀನಲ್ಲ 40 ಸೀಟು ಬರಲ್ಲ ಸರ್. ಇವರು ಪಾರ್ಕ್ಗಳನ್ನ ಯಾರನ್ನ ಹಿಂಗೆ ಮಾಡ್ತಾರ ಸರ್. ಜನ ಎಲ್ಲನ ಹೋಗಿ ಒಂದಿಷ್ಟು ವಾಕಿಂಗ್ ಮಾಡ್ಕೊಂಡು ಒಳ್ಳೆ ಗಾಳಿ ಕುಡ್ಕೊಂಡ್ ಬರೋದಕ್ಕೆ ಮಾಡ್ಕೊಂಡಿದ್ದಾರೆ. ಹೌದು, ಥ್ಯಾಂಕ್ ಯು ಶ್ರೀರಾಮ್ ಅವರೇ ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ನೋಡಿ, ಕರೆಗಳು ಸಾಕಷ್ಟು ಬರ್ತಾ ಇದೆ, ಆದರೆ ಕ್ಷಮೆ ಇರಲಿ, ಸಮಯ ಇದ್ದಿದ್ದು ಇಷ್ಟೇ. ಹೀಗಾಗಿ ಯಾರೆಲ್ಲ ಮಾತಾಡಿದ್ದಾರೆ ಅವರ ಅಭಿಪ್ರಾಯವನ್ನು ಸರ್ಕಾರ ಕೇಳಿಸ್ಕೊಂಡು ಇಂಥ ನಿರ್ಧಾರ ಯಾಕೆ, ಇದರಿಂದ ಏನಾದರೂ ಮಾರ್ಪಾಡಾಗುತ್ತಾ, ಅಥವಾ ಈಗ ಜನರ ಆಕ್ರೋಶ ಮತ್ತು ಈ ರೀತಿ ಅಭಿಪ್ರಾಯಗಳನ್ನು ಕೇಳ್ತಾ ಇರೋದ್ರಿಂದ ಬದಲಾವಣೆ ಆಗುತ್ತಾ, ಸರ್ಕಾರ ಈ ನಿರ್ಧಾರದಿಂದ ಹಿಂದೆ ಸರಿಯುತ್ತಾ ಅನ್ನೋಂಥ ಪ್ರಶ್ನೆ ಇದೆ. ಕಾದ್ ನೋಡೋಣ ಏನಾಗುತ್ತೆ ಅಂತ ಹೇಳಿ. ಇದಾಗಿತ್ತು ಇವತ್ತಿನ ನಿಮ್ಮ ಧ್ವನಿ ಪ್ರೈಮ್ ನ್ಯೂಸ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ.
ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ ನೋಡಿ, ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ ಅಸಲಿ ಪ್ರೋಟೀನ್. MDH